ನಮಸ್ಕಾರ. ತಮ್ಮೆಲ್ರಿಗೂ ಕಲರ್ ಥೆರಪಿ ಕನ್ನಡದಲ್ಲಿ 2024 8ನೇ ಕ್ಲಾಸಿಗೆ ಸ್ವಾಗತ. ನಿನ್ನೆ ಕ್ಲಾಸಲ್ಲಿ ನಾವು ಫೈರ್ ಹೇಗೆ ಎಮೋಷನಲ್ ಇಂಟೆಲೆಕ್ಚುಯಲ್ ಲೆವೆಲಲ್ಲಿ ವರ್ಕ್ ಮಾಡುತ್ತೆ ಅಂತ ನೋಡಿದ್ವಿ. ಸೊ ಇವತ್ತು ಅದನ್ನ ಫಿಸಿಕಲ್ ಆಸ್ಪೆಕ್ಟ್ಸ್ ಆಫ್ ದಿ ಫೈರ್ ನೋಡೋಣ. ಓಕೆ, ಸೊ ನಮ್ಮ ಬಾಡಿನಲ್ಲಿ ಫೈರ್ ಇನ್ಕ್ರೀಸ್ ಇಲ್ಲ ಡಿಕ್ರೀಸ್ ಆದರೆ ಏನೇನಾಗುತ್ತೆ ಅಂತ ಲೆಟ್ ಮಿ ಸಿ. ಇಸ್ ಇಟ್ ಫೈನ್? ಕಾಣಿಸ್ತಿದೆ ಅಲ್ಲ ಎಲ್ರಿಗೂ? ಒಂದ್ಸತಿ ನೋಡ್ಕೊಳ್ಳಿ. ಈ ಫೈರ್ ಗುಣ ಏನು ನೋಡೋಣ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಂದ್ಬಿಟ್ಟು ಪ್ಯಾಂಕ್ರಿಯಸ್ ನಮ್ಮ ದೇಹದಲ್ಲಿ ಫೈರ್ನ ಕಂಟ್ರೋಲ್ ಮಾಡುತ್ತೆ. ನೀವು ಫೈರ್ ಇನ್ಕ್ರೀಸ್ ಆದ್ರು ಇಲ್ಲ ಫೈರ್ ಡಿಕ್ರೀಸ್ ಆದ್ರು ಎರಡೂ ತರ ಆದ್ರೂ ಅದು ನಿಮ್ಮ ಪ್ಯಾಂಕ್ರಿಯಸ್ಗೆ ತೊಂದರೆ ಕೊಡುತ್ತೆ. ಡು ಯು ಬಿಲೀವ್ ಇಟ್? ಫೈರ್ಗೂ ಶುಗರ್ಗೂ ಏನ್ ಸಂಬಂಧ ಸರ್ ಅಂತೀರಾ? ಡಾಕ್ಟ್ರಿ ತಗೋಗಿ ನಾನು ಇದನ್ನ ಹೇಳಿದ್ರೆ ನಗ್ಬೋದೇನ, ಬಟ್ ಇದು ಸತ್ಯ. ಟ್ರೆಡಿಷನಲ್ ಆಯುರ್ವೇದಿಕ್ ಸಿಸ್ಟಮ್ ಅಲ್ಲಿ, ಆಯುರ್ವೇದಿಕ್ ಅಕ್ಯುಪ್ರೆಷರ್ ಅಲ್ಲಿ ಅಗ್ನಿ ಆರ್ಗನ್ ಬಂದ್ಬಿಟ್ಟು ಲಿವರ್ ಅಂಡ್ ಗಾಲ್ ಬ್ಲಾಡರ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಂದ್ಬಿಟ್ಟು ಪ್ಯಾಂಕ್ರಿಯಸ್. ಅಟ್ ಎನಿ ಗಿವೆನ್ ಪಾಯಿಂಟ್ ಆಫ್ ಟೈಮ್, ನಿಮ್ಮ ಯಾವುದೇ ವಯಸ್ಸಿರಲಿ, ನಿಮ್ಮ ದೇಹದಲ್ಲಿ ಅಗ್ನಿ ಸಮತೋಲನದಲ್ಲಿ ಇರಬೇಕು. ಕಡಿಮೆನೂ ಆಗ್ಬಾರ್ದು, ಹೆಚ್ಚು ಆಗ್ಬಾರ್ದು. ಹೆಚ್ಚು ಕಡಿಮೆ ಆದಾಗ ಅದು ಕೆಲವೊಂದು ಆರ್ಗನ್ಸ್ಗೆ ಡಿಸ್ಟರ್ಬ್ ಮಾಡುತ್ತೆ. ಅದರಲ್ಲಿ ಮೊದಲನೇ ಆರ್ಗನ್ ಬಂದ್ಬಿಟ್ಟು ನಿಮ್ಮ ಕಣ್ಣಿನ ದೃಷ್ಟಿ ವ್ಯತ್ಯಾಸ ಆಗುತ್ತೆ, ಎರಡನೇದು ನಿಮ್ಮ ಬ್ಲಡ್ ವ್ಯತ್ಯಾಸ ಆಗುತ್ತೆ, ಮೂರನೇದು ನಿಮ್ಮ ಪ್ಯಾಂಕ್ರಿಯಸ್. ತುಂಬಾ ಜನಕ್ಕೆ ಬ್ಲಡ್ ಕಡಿಮೆ ಅಂತಾರೆ. ನೀವೇನ್ ಮಾಡ್ತೀರಾ ಬ್ಲಡ್ ಜಾಸ್ತಿ ಆಗೋದಕ್ಕೆ? ಐರನ್ ಮಾತ್ರೆ ತಿಂತೀರಾ, ಬ್ಲಡ್ ಹಾಕ್ಸ್ಕೊತೀರಾ. ದಟ್ಸ್ ಆಲ್ ಫೈನ್, ಮಾಡಿ. ಬಟ್ ನೀವು ಮಾಡಿ 3 ತಿಂಗಳಿಗೆ 6 ತಿಂಗಳಿಗೆ ಮತ್ತೆ ಡೌನ್ ಆಗುತ್ತೆ, ಮತ್ತೆ ಮಾತ್ರೆ ತಗೋತೀರಾ, ಮತ್ತೆ ಇಟ್ಸ್ ಅ ರೊಟೀನ್ ಸೈಕಲ್. ಬಟ್ ಈ ಅಗ್ನಿ ಏನ್ ಹೇಳುತ್ತಪ್ಪ ನಿಮ್ಗೆ ಅಂತಂದ್ರೆ ವೆರಿ ಸಿಂಪಲ್ ಫಾರ್ಮಲ್ಲಿ ಹೇಳ್ತೈತೆ. ಅಗ್ನಿನ ಬ್ಯಾಲೆನ್ಸ್ ಮಾಡಿ, ನಿಮ್ ದೇಹದಲ್ಲಿ ಬ್ಲಡ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ದಟ್ಸ್ ಇಟ್. ಹೇಗೆ? ಸೊ 2 ಕಾರಣದಿಂದನೂ ನಿಮ್ಮ ಬಾಡಿನಲ್ಲಿ ಬ್ಲಡ್ ಕಡಿಮೆ ಆಗುತ್ತೆ. ಒಂದು, ಅಗ್ನಿ ಜಾಸ್ತಿ ಆದಾಗ ಬ್ಲಡ್ ಕಮ್ಮಿ ಆಗುತ್ತೆ. ಅಗ್ನಿ ಗುಣ ಏನು? ನೀರನ್ನ ಹೀರ್ಕೊಳುತ್ತೆ, ನೀರನ್ನ ಎವಾಪರೇಟ್ ಮಾಡುತ್ತೆ ಅಲ್ವಾ? ಸೊ ಬ್ಲಡ್ ವಾಟರ್ ಫಾರ್ಮೆಟ್ ಅಲ್ಲಿ ಇರುತ್ತೆ, ಲಿಕ್ವಿಡ್. ಯಾವಾಗ ಅಗ್ನಿ ಜಾಸ್ತಿ ಆಗುತ್ತೋ ರಕ್ತ ಕಮ್ಮಿ ಆಗುತ್ತೆ ಅಲ್ವಾ? ಸೊ ನಿಮ್ಮ ಹಿಮೋಗ್ಲೋಬಿನ್ 12, 13 ಇರೋದು 10, 8ಗೆ ಬರುತ್ತೆ. ಇದು ತುಂಬಾ ಜನ ಎಕ್ಸಸ್ ಹೀಟ್ ಇರೋರಿಗೆ ಆಗುತ್ತೆ ಅಲ್ವಾ? ಅಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಒಂದು, ಅಗ್ನಿ ಕಡಿಮೆ ಮಾಡಿ. ಹೇಗೆ? ನಿಮ್ಮ ಎಡಗೈ ತೋರು ಬೆರಳಿಗೆ ಒಂದು ಯಾಂಗ್ ಬ್ರೇನಿಗೆ ಅಗ್ನಿ ಹಾಕಿ. ಎರಡನೇದು, ನಿಮ್ಮ ದೇಹದಲ್ಲಿ ರಕ್ತನ ಪ್ರೊಡ್ಯೂಸ್ ಮಾಡೋದು ಯಾರಪ್ಪ ಅಂತಂದ್ರೆ ಯಾರು? ಮಾಡರ್ನ್ ಸೈನ್ಸ್ ಪ್ರಕಾರ ಬೋನ್ ಮ್ಯಾರೋ ಅಲ್ವಾ? ಬಟ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ಏನ್ ಹೇಳ್ತಂದ್ರೆ ನಿಮ್ಮ ಸ್ಪ್ಲೀನ್ ಬ್ಲಡ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಸ್ಪ್ಲೀನ್ ರಿಫ್ಲೆಕ್ಸ್ ಇಲ್ಲಿರುತ್ತೆ, ಅಲ್ಲಿ ಒಂದು ಚಿಕ್ಕದಾಗಿ ಗ್ರೀನ್ ಡಾಟ್ ಹಾಕಿ. ನಾನು ಹಾಕಿದ್ದೀನಿ ನೋಡಿ, ಇಷ್ಟೇ. ಇಲ್ಲೊಂದು ಗ್ರೀನು, ಯಾಂಗ್ ಬ್ರೈನ್ಗೆ ಒಂದು ಗ್ರೀನ್. ಇವೆರಡು ಗ್ರೀನ್ ಡಾಟ್ ಹಾಕಿದಾಗ ನಿಮಗೆ ನಿಮ್ಮ ದೇಹದಲ್ಲಿ ರಕ್ತ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಯು ಕ್ಯಾನ್ ಸಿ ದಿಸ್. ನೀವೇನು ಯಾವುದನ್ನು ಎಕ್ಸ್ಟ್ರಾ ಏನು ಮಾಡಿಲ್ಲ. ನೀವೇನ್ ಮಾಡಿದಿರಪ್ಪ ಅಂತಂದ್ರೆ ನನಗೆ ರಕ್ತ ವೃದ್ಧಿ ಆಗೋದಕ್ಕೆ ಜಸ್ಟ್ ಹೀಟನ್ನ ಕಡಿಮೆ ಮಾಡ್ತಾ ಹೋಗಿದ್ರ. ಯಾವಾಗ ಹೀಟ್ ಕಡಿಮೆ ಆಗುತ್ತೋ ಬಾಡಿನಲ್ಲಿ ಫ್ಲೂಯಿಡ್ ಜಾಸ್ತಿ ಆಗುತ್ತೆ. ಯಾವ ಫ್ಲೂಯಿಡ್ ಜಾಸ್ತಿ ಆಗುತ್ತೆ? ಯಾವುದು ಫ್ಲೂಯಿಡ್? ರಕ್ತ ಅಲ್ವಾ? ಸೊ ಹಾಗಾಗಿ ಇಷ್ಟು ಮಾಡಿ. ಇದ್ರ ಜೊತೆಗೆ ಇನ್ನೊಂದು ಕಡೆ ಎಲ್ಲಿ ಆಗ್ಬೋದು ಅಂತಂದ್ರೆ, ಈ ಪಿಕ್ಚರ್ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಕಾಣಿಸ್ತಿದೆ ಅಲ್ವಾ? ರಕ್ತ ವೃದ್ಧಿ ಆಗ್ಬೇಕು ಅಂತಂದ್ರೆ
ನಂಬರ್ 6 ಇದೆ ನೋಡಿ. ನಂಬರ್ 6 ಎಡಗೈ ಉಂಗುರ ಬೆರಳಲ್ಲಿ ಮಿಡಲ್ ಜಾಯಿಂಟ್ ಬೋನ್ ಮ್ಯಾರೋ ರೆಪ್ರೆಸೆಂಟ್ ಮಾಡುತ್ತೆ. ಆ ಬೋನ್ ಮ್ಯಾರೋ ಜಾಯಿಂಟ್ಗೆ ಯೆಲ್ಲೋ ಕಲರ್ ಹಾಕಿ ಪ್ಲಸ್ ಗ್ರೀನ್ ಕಲರ್ ಹಾಕಿ. ಯೆಲ್ಲೋ ಕಲರ್ ಹಾಕ್ಬಿಟ್ಟು ಅದ್ರ ಮೇಲೆ ಗ್ರೀನ್ ಹಾಕಿದಾಗ ಅದೇನಾಗುತ್ತೆ, ಪೃಥ್ವಿ ಮತ್ತು ಜಲತತ್ವ ಇನ್ಕ್ರೀಸ್ ಆಗಿ ಬ್ಲಡ್ ಇಂಪ್ರೂವ್ ಆಗುತ್ತೆ. ಈ ಸ್ಪ್ಲೀನ್ ಜಾಯಿಂಟ್ಗೆ ರೆಡ್ ಕಲರ್ ಹಾಕಿ. ಬಲಗೈ ಉಂಗುರ ಬೆರಳು ಕಫ ಜಾಯಿಂಟ್ಗೆ. ಯಾಕೆ ಅಂತಂದ್ರೆ ಸ್ಪ್ಲೀನ್ ಇನ್ನೊಂದು ಕೆಲಸ ಏನಪ್ಪಾ ಅಂತಂದ್ರೆ, ಯಾವ ಸೆಲ್ 120 ದಿವಸ 110 ದಿವಸ 100 ದಿವಸ ಆ ಟೈಮ್ ಮುಗಿದಿರುತ್ತೋ ಅವಾಗ ಅದನ್ನ ಐಡೆಂಟಿಫೈ ಮಾಡಿ ಕಿಲ್ ಮಾಡುತ್ತೆ ಸ್ಪ್ಲೀನ್. ಆ ಕಿಲ್ ಮಾಡಿದಾಗ ಆ ರಾ ಮೆಟೀರಿಯಲ್ ಏನ್ ಬರುತ್ತೆ ಅದು ಮತ್ತೆ ಬೋನ್ ಮ್ಯಾರಕ್ ಕೊಡುತ್ತೆ, ಅದು ಮತ್ತೆ ಹೊಸ ಬ್ಲಡ್ ಕ್ರಿಯೇಟ್ ಮಾಡುತ್ತೆ. ಕೆಲವೊಂದ್ಸತಿ ಸ್ಪ್ಲೀನ್ ಹೈಪರ್ ಆಕ್ಟಿವ್ ಆಗ್ಬಿಡ್ತೈತೆ, ತನ್ನ ಕೆಲಸನ ಬೇಗ ಬೇಗ ಮಾಡುತ್ತೆ. ಅವಾಗ ನಮಗೆ ಪ್ಲೇಟ್ಲೆಟ್ ಡೌನ್ ಆಯ್ತು, ಹಿಮೋಗ್ಲೋಬಿನ್ ಡೌನ್ ಆಯ್ತು, RBC ಡೌನ್ ಆಯ್ತು, WBC ಡೌನ್ ಆಯ್ತು ಅಂತ ಹೇಳ್ತೀವಿ. ಸೊ ಅವಾಗ ಏನ್ ಮಾಡಬೇಕು, ಆ ಸ್ಪ್ಲೀನ್ ಟೈಮಿಂಗ್ ನ ಡಿಲೇ ಮಾಡಬೇಕು, ಲೇಟ್ ಮಾಡಬೇಕು. ಅದು ಲೇಟ್ ಮಾಡೋ ಕೆಲಸ ರೆಡ್ ಕಲರ್ ಮಾಡುತ್ತೆ. ದಿಸ್ ಇಸ್ ರೆಡ್ ಕಲರ್. ಇಲ್ಲಿ ರೆಡ್ ಹಾಕಿ, ಗ್ರೀನ್ ಹಾಕಿ, ಇಲ್ಲಿ ಯೆಲ್ಲೋ ಹಾಕಿ. ಇಷ್ಟು ಮಾಡಿ ನಿಮ್ಮ ದೇಹದಲ್ಲಿ ರಕ್ತ ಇಂಪ್ರೂವ್ ಆಗುತ್ತೆ. ತುಂಬಾ ಜನ ಟ್ರಾವೆಲಿಂಗ್ ಮಾಡೋರು, ಡ್ರೈವರ್ಸ್, ಮತ್ತೆ ತುಂಬಾ ಜನ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಅವ್ರಿಗೆ ರಕ್ತ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಬಾಡಿನ ಸ್ವಲ್ಪ ಹ್ಯುಮಿಡಿಟಿ ಮಾಡಿದಾಗ ಮತ್ತೆ ರಕ್ತ ಬರುತ್ತೆ. ನೀವು ಅನ್ಕೋಬೇಡಿ ಬಾಡಿನಲ್ಲಿ ಹೀಟ್ ಆದ್ರೆ ಬ್ಲಡ್ ಕಡಿಮೆ ಆಗುತ್ತೆ ಅಂತಲ್ವಾ. ಈ ಲಾಜಿಕ್ ಕರೆಕ್ಟ್. ಬಟ್ ಬಾಡಿ ಕೋಲ್ಡ್ ಆದ್ರೂ ಬ್ಲಡ್ ಕಡಿಮೆ ಆಗುತ್ತೆ. ಅದೇ ಹೇಗದು? ಹೀಟ್ ಆಯ್ತು, ಫ್ಲೂಯಿಡ್ ಕಡಿಮೆ ಆಯ್ತು, ಬ್ಲಡ್ ಕಡಿಮೆ ಆಯ್ತು, ಇದು ಲಾಜಿಕ್ ಇದೆ. ಕೋಲ್ಡ್ ಜಾಸ್ತಿ ಆದ್ರೆ ಏನಾಯ್ತು? ಎನಿಬಡಿ ಕ್ಯಾನ್ ಗೆಸ್? ಕೋಲ್ಡ್ ಜಾಸ್ತಿ ಆದ್ರೆ ಏನಾಗುತ್ತೆ? ಸಿಂಪಲ್. ಯಾವಾಗ ಕೋಲ್ಡ್ ಜಾಸ್ತಿ ಆಗುತ್ತೋ ನಿಮ್ ಡೈಜೆಷನ್ ವೀಕ್ ಆಗುತ್ತೆ. ಬೆಳಿಗ್ಗೆ 2 ಇಡ್ಲಿ ತಿಂತೀರಾ, ಸಂಜೆ ತನಕ ಹಸುವಾಗಲ್ಲ. ಕರೆಕ್ಟ್ ಅಲ್ವಾ? ಯಾವಾಗ ನಿಮ್ಮ ಜೀರ್ಣಕ್ರಿಯೆ ಸ್ಲೋ ಆಗುತ್ತೋ, ನಿಮ್ಮ ಆಹಾರ ಸರಿಯಾಗಿ ಜೀರ್ಣ ಆಗದೇನೆ ನಿಮ್ಮ ದೇಹಕ್ಕೆ ರಾ ಮೆಟೀರಿಯಲ್ ಸಿಗಲ್ಲ. ರಕ್ತ ಉತ್ಪಾದನೆ ಮಾಡೋದಕ್ಕೆ ಆಹಾರ ಬೇಕು, ರಸಧಾತು ಬೇಕು. ಅದಕ್ಕೋಸ್ಕರ ತುಂಬಾ ಜನಕ್ಕೆ ಕ್ರಾನಿಕ್ ಡಿಸೀಸಸ್ ಇರುತ್ತಲ್ವಾ, ಕಿಡ್ನಿ ಡಿಸೀಸು, ಕ್ಯಾನ್ಸರು, ಓಕೆ, ಕ್ರಾನಿಕ್ ಡಯಾಬಿಟಿಸು, ತುಂಬಾ ವರ್ಷದಿಂದ BP ಡಯಾಬಿಟಿಸ್ ಇರೋದು, ಇದು ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಯಾರ್ಯಾರಿಗೆ ಡಿಸೀಸ್ ಇರುತ್ತೆ ಅವ್ರೆಲ್ರಿಗೂ ಬ್ಲಡ್ ಕಡಿಮೆ ಇರುತ್ತೆ. ಕಾರಣ ಎಷ್ಟೇ, ತುಂಬಾ ವರ್ಷಗಳಿಂದ ಅವ್ರ ಡೈಜೆಷನ್ ವೀಕ್ ಇರುತ್ತೆ. ರಕ್ತ ಕಡಿಮೆ ಆಯ್ತು ಅನ್ಕೋ, ಉಳಿದಿದ್ದು ಎಲ್ಲಾ ಆರ್ಗನ್ಗೂ ನರಿಶ್ಮೆಂಟ್ಸ್ ಸಿಗಲ್ಲ. ಸೊ ಎಲ್ಲಾ ಆರ್ಗನ್ಗೂ ನರಿಶ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಏನಾಗಿ ಅದು ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಹಾರ್ಟ್ ಪರ್ಫಾರ್ಮೆನ್ಸ್ ಡೌನ್ ಆದ್ರೆ ಹಾರ್ಟ್ ಅಟ್ಯಾಕ್ ಅಂತೀವಿ. ಕಿಡ್ನಿ ಪರ್ಫಾರ್ಮೆನ್ಸ್ ಡೌನ್ ಆದ್ರೆ ಕಿಡ್ನಿ ಫೇಲ್ಯೂರ್. ಪ್ಯಾಂಕ್ರಿಯಾಸ್ ಪರ್ಫಾರ್ಮೆನ್ಸ್ ಡೌನ್ ಆದ್ರೆ ಡಯಾಬಿಟಿಸ್. ಇದೆಲ್ಲ ಯಾಕಾಯ್ತು? ರಕ್ತ ಸಿಗ್ತಾ ಇಲ್ಲ ದೇಹಕ್ಕೆ. ಯಾಕೆ ಸಿಗ್ತಾ ಇಲ್ಲ? ದೇಹದಲ್ಲಿ ಅಗ್ನಿ ಕಡಿಮೆ ಇದೆ. ಹಾಗಾಗಿ ನಿಮಗೆ ಬೇಕೋ ಬೇಕಿಲ್ವೋ, ನಿಮ್ಮ ದೇಹದಲ್ಲಿ ಅಗ್ನಿ ಸಮತೋಲನದಲ್ಲಿ ಇಟ್ಕೊಂಡ್ರೆ ಮಾತ್ರ ನಿಮ್ ಬ್ಲಡ್ ಸರಿಯಾಗಿರುತ್ತೆ. ಬ್ಲಡ್ ಅಂದ್ರೆ ಮಾಡರ್ನ್ ಸೈನ್ಸ್ ಪ್ರಕಾರ ಬರೀ ಲಿಕ್ವಿಡ್ ಅಲ್ಲ. ಆಯುರ್ವೇದದಲ್ಲಿ ಬ್ಲಡ್ ಅಂದ್ರೆ ಜೀವ, ಅದೇ ನಿಮ್ ಪ್ರಾಣ. ಇಟ್ಸ್ ಎ ಪ್ರಾಣಧಾತು, ಅದಿಲ್ಲದೆ ಜೀವ ಇಲ್ಲ. ಇವನ್ ವೇದ ಉಪನಿಷತ್ತಲ್ಲಿ ಹೇಳ್ತಾರೆ, ಜೀವ ಎಲ್ಲಿರುತ್ತೆ ಅಂದ್ರೆ ರಕ್ತದಲ್ಲಿರುತ್ತೆ ಅಂತ. ಯಾವುದೇ ಪ್ರಾಣಿಗೆ ರಕ್ತ ತೆಗೆದ್ರೆ ಸಾಕು, ಜೀವ ಇರಲ್ಲ. ಹಾಗಾಗಿ ನಿಮ್ಮ ಜೀವ ಚೆನ್ನಾಗಿ ನರಿಶ್ಮೆಂಟ್ ಆಗಬೇಕು, ಎಲ್ಲ ಆರ್ಗನ್ಸ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಬ್ಲಡ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನೀವು ಹೀಟನ್ನ ಬ್ಯಾಲೆನ್ಸ್ ಮಾಡಬೇಕು.
ಬಟ್ ಕೆಲವ್ರಿಗೆ ರಕ್ತ ಜಾಸ್ತಿ ಆಗೋ ಪ್ರಾಬ್ಲಮ್ ಇರುತ್ತೆ. ರಕ್ತ ಜಾಸ್ತಿ ಇರುತ್ತೆ ಅವ್ರಿಗೆ. ಹಿಮೋಗ್ಲೋಬಿನ್ 18-19 ಇರುತ್ತೆ. ಅಂಥವ್ರು ನಮ್ಮ ಪೇಷಂಟ್ ಬರ್ತಾರೆ. ಸರ್, ರಕ್ತ ಜಾಸ್ತಿ ಆಗ್ಬಿಟ್ಟಿದೆ. ಡಾಕ್ಟ್ರ್ ಹೇಳ್ತಾರೆ 3 ತಿಂಗಳಿಗೆ 6 ತಿಂಗಳಿಗೆ ರಕ್ತ ತೆಗಿಬೇಕಂತ. ನೀವೇನಾದ್ರು ಸೊಲ್ಯೂಷನ್ ಹೇಳಿ ಸರ್ ಅಂತ. ಅವ್ರಿಗೆ ಎರಡೇ ಸೊಲ್ಯೂಷನ್. ಇಲ್ಲಿ ಆರೆಂಜ್ ಹಾಕಿ, ರಕ್ತ ಕಡಿಮೆ ಆಗತ್ತೆ. ಇಲ್ಲಿ ಸ್ಕೈ ಬ್ಲೂ ಹಾಕಿ. ಇಲ್ಲಿ ಆರೆಂಜ್, ಇಲ್ಲಿ ಸ್ಕೈ ಬ್ಲೂ ಹಾಕೋದ್ರಿಂದ ನಿಮ್ಮಲ್ಲಿ ಯಾರಿಗಾದ್ರೂ ಜಾಸ್ತಿ ಪ್ಲೇಟ್ಲೆಟು, ಜಾಸ್ತಿ WBC, ತುಂಬ ಜಾಸ್ತಿ ಹಿಮೋಗ್ಲೋಬಿನ್ ವ್ಯಾಲ್ಯೂಸ್ ಜಾಸ್ತಿ ಬಂದರೆ ನೀವು ಇದನ್ನು ಮಾಡ್ಬೋದು. ಆರೆಂಜ್, ಸ್ಕೈ ಬ್ಲೂ. ಗಾಟ್ ಇಟ್? ಇನ್ನೊಂದು, ನಮ್ಮ ಎಲ್ಲ ಬಸವ ಅಕ್ಯೂ ಅಕಾಡೆಮಿ ಸ್ಟೂಡೆಂಟ್ಸ್ಗೆ ಒಂದು ಸಜೆಷನ್. ಯಾವುದೇ ಕಾರಣಕ್ಕೂ ಬ್ಲಡ್ ಕೊಡಬೇಡಿ, ಡೊನೇಟ್ ಮಾಡಬೇಡಿ. ಯಾಕೆಂದರೆ ಅದೇ ಜೀವ, ಅದು ನಿಮ್ಮ ಸ್ಟ್ರೆಂತ್. ಬೇರೆ ಬೇರೆ ಸೈನ್ಸಲ್ಲಿ ಹೇಳ್ತಾರೆ ಕೊಡಿ ಒಳ್ಳೆಯದು, ಶಕ್ತಿ ಬರುತ್ತೆ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಮೇ ಬಿ, ಬಟ್ ನಿಮಗೂ ನಮಗೂ ಗೊತ್ತು ನಮ್ಗೆ ಎಷ್ಟು ಎನರ್ಜಿ ಇದೆ ಅಂತ, ನಾವೇನು ತಿಂತೀವಿ ಅಂತ. ಸೊ ಈಗಿನ ಫುಡ್ಡು ಕಂಪ್ಲೀಟ್ಲಿ ಜೆನೆಟಿಕಲಿ ಮಾಡಿಫೈಡ್ ಇರೋದು. ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ, ನಮ್ಮ ಸ್ಟ್ರೆಸ್ಸು, ಇದೆಲ್ಲ ಗಮನಕ್ಕೆ ತಗೊಂಡ್ರೆ ನಾವು ಬ್ಲಡ್ ಕೊಡೋ ಸ್ಟೇಜಲ್ಲಿ ಇಲ್ಲ. ಓಕೆ, ಯಾರಾದರೂ ಸ್ವಲ್ಪ ಭೀಮನ್ ಥರ ಇದ್ರೆ ಅವನಿಗೆ ಕೊಡಕ್ಕೆ ಹೇಳಿ. ನೀವೇ ಹೇಳಿ, ನನ್ನ ಅಷ್ಟು ಬ್ಲಡ್ ಇಲ್ಲಪ್ಪ, ನಿನ್ನ ಹತ್ರ ಐತೆ, ನೀನು ಕೊಡು ಅಂತ. ಯಾಕೆ ಅಂತಂದರೆ ಬ್ಲಡ್ ಈಸ್ ವೆರಿ ವೆರಿ ಎ ಪ್ರಿಡಾಮಿನೆಂಟ್ ಎನರ್ಜಿ ಫ್ಯಾಕ್ಟರ್ ಇನ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್. ಯಾವ ಕಾಯಿಲೆನ ವಾಸಿ ಮಾಡ್ಬೇಕಂದ್ರೂ, ಯಾವ ಕಾಯಿಲೆನ ನಿಯಂತ್ರಣ ಮಾಡ್ಬೇಕಂದ್ರೂ ಬ್ಲಡ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಅದಿಲ್ಲದೆ ಏನೂ ಆಗಲ್ಲ. ತುಂಬ ಜನಕ್ಕೆ ನೀವು ಪೇಷಂಟ್ ನೋಡಿರ್ಬೋದು, ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಕೊಡ್ತೀರಾ ಕೊಡ್ತೀರಾ, ಅವ್ರು ರಿಸಲ್ಟ್ ಹೇಳಲ್ಲ, ಏನಾಗಿಲ್ಲ ಏನಾಗಿಲ್ಲ, ನನಗೇನಾಗಿಲ್ಲ ಏನಾಗಿಲ್ಲ. ಹತ್ತರಲ್ಲಿ ಒಬ್ರು ಇರ್ತಾರೆ ಹಿಂಗೆ, ನೀನು 10 ಪಾಯಿಂಟ್ ಕೊಡು, 10 ಕಲರ್ ಕೊಡು, ನನಗೇನು ಚೇಂಜ್ ಇಲ್ಲಪ್ಪ, ನನಗೇನು ಚೇಂಜ್ ಇಲ್ಲ, ಹಂಗೆ ಐತೆ ನನಗೆ. ನಿನಗೂ ಆಶ್ಚರ್ಯ ಆಗತ್ತಲ್ವಾ? 10 ಜನಕ್ಕೆ ಕೊಟ್ಟಿದೀಯಾ ಟ್ರೀಟ್ಮೆಂಟು, 8 ಜನ ಸೂಪರ್, ಅದು ವಾಸಿ ಆಯ್ತು ಇದು ವಾಸಿ ಆಯ್ತು ಚೆನ್ನಾಗಿದ್ದೀನಿ ಅಂತಾರೆ. ಇಬ್ಬರದೇನು? ಅವರೇ ಸುಳ್ಳು ಹೇಳ್ತಾ ಇಲ್ಲ, ಅವ್ರು ಕರೆಕ್ಟಾಗಿ ಹೇಳ್ತಾರೆ, ಅವ್ರಿಗೆ ವಾಸಿ ಆಗ್ತಾ ಇಲ್ಲ. ಅದು ನಿಮ್ಮದು ತಪ್ಪಲ್ಲ, ಅವ್ರದ್ದು ತಪ್ಪಲ್ಲ, ಅವರಲ್ಲಿ ರಕ್ತ ತುಂಬ ಕಡಿಮೆ ಇರುತ್ತೆ, ಪ್ರಾಣವಾಯು ಕಡಿಮೆ ಇರುತ್ತೆ. ಹಾಗಾಗಿ ಅವ್ರಿಗೆ ತುಂಬ ನಿಧಾನಕ್ಕೆ ರಿಸಲ್ಟ್ ಬರುತ್ತೆ. ನೀವಾಗ ಒಂದು 3-4 ಪಾಯಿಂಟು ಕಲರ್ ಇವಾಗ ಕೊಟ್ಬಿಡಿ ಜೂನ್ ಜುಲೈಯಲ್ಲಿ, ಅವ್ರಿಗೆ ಜನವರಿಗೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಡಿಸೆಂಬರ್ ಜನವರಿಗೆ ಹೇಳ್ತಾರೆ, ನಾನು ಬಸವರಾಜನ್ ತಗ ಹೋಗಿದ್ದೆ ಜೂನಿಗೆ, ನನಗೇನು ಅವಾಗ ಸರಿ ಕಾಣಲಿಲ್ಲ, ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತಾರೆ. ಈ ಥರ ಕೇಸಸ್ಸು ನೋಡಿದ್ವಿ ನಾವು. ಅದೊಂಥರ ಇವಾಗ ಸ್ವಿಚ್ ಹಾಕಿದ್ರೆ ನಾಳೆ ಬಲ್ಪ್ ಹತ್ತಿದಂಗೆ. ಯಾಕೆ ಅಂತಂದರೆ ನಮ್ಮ ಪ್ರೋಟೋಕಾಲ್ಸ್ ರಾಂಗ್ ಇಲ್ಲ, ಅವರು ತಪ್ಪು ಹೇಳ್ತಾ ಇಲ್ಲ. ಅವರಲ್ಲಿ ವಾಸಿ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಜೀವಶಕ್ತಿ ತುಂಬೋದು ರಕ್ತ. ಆ ರಕ್ತನೇ ಕಮ್ಮಿ ಇರುತ್ತೆ ಅಲ್ವಾ? ಸೊ ಹಾಗಾಗಿ ರಕ್ತ ತುಂಬ 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 ಇಂಪಾರ್ಟೆಂಟ್. ಆದಷ್ಟು ನೀವು ಒಳ್ಳೆಯ ಆಹಾರ ತಿಂದು, ದೇಶಿ ತಳಿ ಆಹಾರ ತಿಂದು ಜಾಸ್ತಿ 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 ರಕ್ತನ ಗಳಿಸ್ರಿ. ಅದೇ ನಿಮ್ಮ ಆರೋಗ್ಯದ ಶ್ರೀಮಂತಿಕೆ. ನೀವು 50, 60, 70 ವರ್ಷ ಆದರೂ ಕಾಯಿಲೆಗಳು ಬರಲ್ಲ, ಇವತ್ತು ರಕ್ತನ ಸಂಪಾದಿಸಿದ್ರೆ. ಯಾಕಂದ್ರೆ ನೀವು ರಕ್ತನ ಗಳಿಸ್ತಿರಲ್ವಾ, ಅದು ನಿಮ್ಮಲ್ಲಿ ರಕ್ತ ಆಗಿರಲ್ಲ, ಮತ್ತೇನಾಗಿರುತ್ತೆ? ಆ ರಕ್ತ ಅಂದ್ರೆ ಹಿಮೋಗ್ಲೋಬಿನ್ ಅಲ್ಲ, ರಕ್ತ ಅಂದ್ರೆ WBC ಅಲ್ಲ, ರಕ್ತ ಅಂದ್ರೆ ಜೀವ. ನಮಗೆ ಗೊತ್ತಿರೋದು ಹಿಮೋಗ್ಲೋಬಿನ್, WBC, RBC ಇದೆ, ಚೂರು ಪ್ರಮಾಣದಲ್ಲಿ ಮಾಡರ್ನ್ ಸೈನ್ಸಲ್ಲಿ ಗೊತ್ತಿರೋದು. ಅದಕ್ಕೂ ಮೀರಿ ಅದು ನೋಡಿ,
ರಕ್ತದಿಂದನೇ ಮಾಂಸ ಆಗೋದು, ಮಾಂಸದಿಂದನೇ ಕೊಬ್ಬಾಗೋದು, ಕೊಬ್ಬದಿಂದನೇ ಮೂಳೆ ಆಗೋದು, ಮೂಳೆಯಿಂದನೇ ಅಸ್ಥಿ ಆಗೋದು, ಮಜ್ಜೆ ಆಗೋದು, ಮಜ್ಜೆಯಿಂದನೇ ಶುಕ್ರ ಆಗೋದು. ಇದನ್ನ ಸಪ್ತಧಾತುಗಳು ಅಂತಾರೆ. ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ, ಶುಕ್ರ. ನಿಮಗೆ ಇವತ್ತು 30, 40, 50 ವರ್ಷ ಇರ್ಬೋದು. ಮುಂದೆ ಒಂದು 10 ವರ್ಷ ಆದ್ಮೇಲೆ, 20 ವರ್ಷ ಆದ್ಮೇಲೆ ನಿಮ್ಗೆ ಜಾಸ್ತಿ ದುಡಿಯಕ್ಕಾಗಲ್ಲ ಅಲ್ವಾ? ತುಂಬಾ ಜನ ಏನ್ ಮಾಡ್ತಾರೆ ಹೇಳಿ? ನೀವು 40 ವರ್ಷ, 30 ವರ್ಷ ಏನ್ ಮಾಡ್ತಿದ್ರಿ ಇವತ್ತು? ಚೆನ್ನಾಗಿ ದುಡಿಯೋ ಟೈಮಲ್ಲಿ, ಶಕ್ತಿ ಇರೋ ಟೈಮಲ್ಲಿ ನಮ್ಮಮ್ಮ ಹೇಳೋರು, ಚೆನ್ನಾಗಿ ದುಡಿತೀಯಾ, ಇವಾಗೆ ಕೂಡಿಟ್ಕೋ, ಮುಂದೆ ಯಾರೋ ಏನ್ ಗೊತ್ತು ಅಂತ. ಎಲ್ರು ಅದನ್ನ ಮಾಡ್ತಾರಲ್ವಾ? 30, 40, 50 ವರ್ಷದಲ್ಲಿ ರಿಟೈರ್ಮೆಂಟ್ ಆದ್ಮೇಲೆ ನೆಮ್ಮದಿಯಾದ ಜೀವನ ಬೇಕು ನಮ್ಗೆ, ಯಾವ್ದು ಕಷ್ಟ ಇರಬಾರ್ದು, ಮಕ್ಕಳು ನೋಡ್ತಾರೋ ಇಲ್ವೋ, ಬಾಡಿಗೆ ಮನೇಲಿದ್ರೆ ಕಷ್ಟ ಆಗ್ಬೋದೇನೋ. ನಾವೆಲ್ಲ ಏನ್ ಮಾಡ್ತೀವಿ ಹೇಳಿ? ದುಡಿಯಕ್ ಶಕ್ತಿ ಇರ್ಬೇಕಾದ್ರೇನೆ ದುಡಿದ್ಬಿಟ್ಟು ಸೇವ್ ಮಾಡ್ಬಿಟ್ಟು ಮುಂದಿನ ಜೀವನಕ್ಕೆ ಅಂತ ಪೆನ್ಷನ್ ಅಂತ ತಗೋತೀವಿ ಅಲ್ವಾ? ಕೆಲವ್ರು 2 ಮನೆ ಕಟ್ಸ್ಕೊಂಡು ಬಾಡಿಗೆ ಬರಂಗ್ ಮಾಡ್ಕೋತಾರೆ, ಇನ್ನು ಕೆಲವ್ರು ಕಾಂಪ್ಲೆಕ್ಸ್ ಕಟ್ಕೋತಾರೆ, ಇನ್ನು ಕೆಲವು ಹೊಲ ತಗೋತಾರೆ, ಇನ್ನೊಂದು ಕೆಲವ್ರು ಯಾವ್ದೋ FD ಅಂತ ಮಾಡ್ತಾರೆ, ಮ್ಯೂಚುವಲ್ ಫಂಡ್ ಅಂತ ಮಾಡ್ತಾರೆ. ಫೈನ್. ನೀವು ವ್ಯಾವಹಾರಿಕವಾಗಿ ಏನೆಲ್ಲ ಮಾಡ್ತಾ ಇದ್ರೆ ಅದು ತುಂಬಾ ಚೆನ್ನಾಗಿದೆ, ಮಾಡಿ, ಒಳ್ಳೇದಾಗ್ಲಿ. ನೀವು ಯಾವುದೇ ರೀತಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರದೇ ಇರಿ, ಅದು ನಾರ್ಮಲ್ ಜೀವನ ಆಯ್ತು. ಬಟ್ ನಾನೇ ಹೀಲರ್, ನನಗೆ ನಿಮ್ಮ ಆರೋಗ್ಯ ಇಂಪಾರ್ಟೆಂಟ್. ನೀವು ಒಂದ್ಸತಿ ಬಸವ ಅಕಾಡೆಮಿ ಸ್ಟೂಡೆಂಟ್ ಆದ್ರೆ ಲೈಫ್ ಲಾಂಗ್ ನೀವು ನಮ್ಮ ಸ್ಟೂಡೆಂಟೇ. ವಿ ಹ್ಯಾವ್ ದಟ್ ರೆಸ್ಪೆಕ್ಟ್. ಇವತ್ತು, ನಾಳೆ, ನಾಡಿದ್ದು ಅಂದ್ರೆ ನೀವೊಂದು 60 ವರ್ಷ ಆದ್ರೂ 70 ವರ್ಷ ಆದ್ರೂ ನಿಮ್ಗೆ ಯಾವುದೇ ಕಾಯಿಲೆ ಬರಬಾರ್ದು ಅನ್ನೋದೇ ನಮ್ಮ ಅಕಾಡೆಮಿ ವಿಶ್. ಇವತ್ತು ನನ್ನ ಕಲರ್ ಥೆರಪಿ ಅಟೆಂಡ್ ಆಗ್ತಾ ಇದ್ದೀರಾ, TM ಅಟೆಂಡ್ ಆಗ್ತಾ ಇದ್ದೀರಾ, ಗುಡ್. ಬಟ್ ನೀವು ಯಾವುದೇ ಕಾರಣಕ್ಕೂ ಮುಂದಿನ ಜೀವನ ಅನಾರೋಗ್ಯದಿಂದ ಕಳೀಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು? ಇವಾಗ ನಿಮ್ಮ ಹತ್ರ ಶಕ್ತಿ ಇದೆ ಅಲ್ವಾ? ಎನರ್ಜೆಟಿಕ್ ಆಗಿದ್ದೀರಾ, ಚಿಕನ್ನು, ಮಟನ್ನು, ಕಲ್ಲು ಎಲ್ಲ ತಿಂದು ಅರಿಸ್ಕೊಳಕ್ ಶಕ್ತಿ ಇದೆ ನಿಮ್ಗೆ ಇವತ್ತು. ಗಟ್ಟಿ ಪದಾರ್ಥ, ಕಾಳು ಪದಾರ್ಥ, ಮೂಳೆಗಳು ಅಗದು ತಿಂದು ಜೀರ್ಣಿಸ್ಕೊಂಡು ಅದನ್ನ ರಕ್ತ, ಮಾಂಸ ಆಗಿ ಕನ್ವರ್ಟ್ ಮಾಡೋಷ್ಟು ಶಕ್ತಿ ಇದೆ. ನಾನು ಹೇಳೋದೇನಪ್ಪಾ ನಿಮ್ಗೆ ಅಂತಂದ್ರೆ, ಇವಾಗ ವಯಸ್ಸಲ್ಲಿದ್ದೀರಲ್ವಾ, ಇವಾಗೆ ಚೆನ್ನಾಗಿ ತಿನ್ರಿ, ಒಳ್ಳೆ ಗಟ್ಟಿ ಮೂಳೆ ಮಾಡ್ಕೊಳ್ಳಿ, ಒಳ್ಳೆ ಕೊಬ್ಬು ಮಾಡ್ಕೊಳ್ಳಿ ದೇಹದಲ್ಲಿ. ಕೊಬ್ಬಿದ ಕುರಿ ತರ ಮೆರೀರಿ. ಯಾರನ್ನ ಬಂದ್ರೆ ಹಿಂಗೆ ತಿವ್ಯಾಕ್ ಹೋಗ್ಬೇಕು ನೀವು, ಅಷ್ಟಿರ್ಬೇಕು ಶಕ್ತಿ. ಯಾಕೆ ಅಂತಂದ್ರೆ ನಿಮಗೆ 50 ದಾಟಿದ್ಮೇಲೆ, 60 ದಾಟಿದ್ಮೇಲೆ ಜೀರ್ಣ ಶಕ್ತಿ ಕುಂದಬಹುದು. ನಿಮ್ಗೆ ಒಂಚೂರು ಒಂದ್ ರೊಟ್ಟಿ ಎಕ್ಸ್ಟ್ರಾ ತಿಂದ್ರೆ ಅಜೀರ್ಣ ಆಗ್ಬೋದು, 2 ಪೀಸ್ ನಾನ್ ವೆಜ್ ಎಕ್ಸ್ಟ್ರಾ ತಿಂದ್ರೆ ಜೀರ್ಣ ಆಗದೆ ಇರ್ಬೋದು, ಉಳಿದೇಗ್ ಬರ್ಬೋದು, ಕಂಬರ್ಟೇಗ್ ಬರ್ಬೋದು ಅಲ್ವಾ? ಅವಾಗ ನಾನು ಏನೋ ಮಾಡ್ಬಿಡ್ತೀನಿ, ಎಕ್ಸ್ಟ್ರಾ ತಿಂದ್ಬಿಡ್ತೀನಿ, ಶಕ್ತಿ ತಗೊಂಡ್ಬಿಡ್ತೀನಿ, ವಾಸಿ ಮಾಡ್ಕೊಂಡ್ಬಿಡ್ತೀನಿ, ಕಷ್ಟ. ಇವಾಗ ವಯಸ್ಸಿದೆ ಅಲ್ವಾ? ಡಯಟ್ ಮಾಡ್ದಂಗೆ ತಿಂದಿರೋದನ್ನ ಚೆನ್ನಾಗಿ ಕರಗಿಸಿ, ಒಳ್ಳೆ ನಿದ್ದೆ ಮಾಡಿ, ಒಳ್ಳೆ ಆಹಾರ ತಿಂದ್ರೆ ನಿಮ್ಮ ಆಸ್ತಿ ಯಾವ್ದು ಗೊತ್ತಾ? ಅವಾಗ ನಿಮ್ಮ ಮೂಳೆ ಮತ್ತು ಮಜ್ಜೆ. ಯಾವುದು? ಮೂಳೆ, ಮಜ್ಜೆ. ನಿಮ್ಮ ಮೂಳೆ ಮಜ್ಜೆ ಸ್ಟ್ರಾಂಗ್ ಆಗಿತ್ತಂದ್ರೆ ನಿಮಗೆ 80ನೇ ವರ್ಷದ ತನಕ ಯಾವ ಕಾಯಿಲೆ ಬರಲ್ಲ, ಬಂದರೂ ಚಿಕ್ಕ ಪುಟ್ಟ ಬರುತ್ತೆ, ನೀವು ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಇರ್ತೀರ, ರಿಟೈರ್ಮೆಂಟ್ ತಗೊಳಲ್ಲ. 50 ಆಯ್ತು, 60 ಆಯ್ತು, 70 ಆಯ್ತು ಅಂತ. ಬಟ್ ಈಗಿನ ಜನರೇಷನ್ ಹೆಂಗ್ ಗೊತ್ತಾ?
ಪಟ 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 ಅಂತ ದುಡ್ದು 40 ವರ್ಷಕ್ಕೆ ರಿಟೈರ್ಮೆಂಟ್ ತಗೊಂಡ್ಬಿಡೋದು. 40 ವರ್ಷ ಆದ್ಮೇಲೆ ಇವ್ರಿಗೆ ಕೆಲಸ ಆಗಲ್ಲ ಪಾಪ. 40 ವರ್ಷಕ್ಕೆ ಬ್ಯಾಕ್ ಪೇನ್ ಸರ್ಜರಿ, ನೀ ರಿಪ್ಲೇಸ್ಮೆಂಟು, ಡಯಾಬಿಟೀಸು ಎಲ್ಲ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಅದ್ಯಾವುದು ಆಗ್ಬಾರ್ದು ಅಂದ್ರೆ ನನ್ನ ಸಜೆಷನ್ನು, ದಿಸ್ ಇಸ್ ದ ಬೆಸ್ಟ್ ಟೈಮ್. ಒಳ್ಳೆ ಊಟ ತಿನ್ನಿ, ಅದನ್ನ ಕರಗಿಸಿ, ಒಳ್ಳೆ ನಿದ್ದೆ ಮಾಡಿ, ತಲೆ ಖಾಲಿ ಇಟ್ಕೊಳ್ಳಿ. ಸೊ ದಟ್ ನಿಮ್ಮ ಆಹಾರ ಎಲ್ಲ ಶುಕ್ರ ಮಜ್ಜೆ ಆಗಿ ನಿಮ್ಮ ದೇಹದಲ್ಲಿ ಸ್ಟೋರ್ ಆಗಬೇಕು. 2 years ಬ್ಯಾಕು ನನ್ನ ಹೆಂಡತಿಯ ತಾತ, ಅವರು ತುಂಬಾ ಏಜ್ ಆಗಿತ್ತು, ಹತ್ತತ್ರ 90 ವರ್ಷ ಆಗಿತ್ತು. ಇನ್ನೇನು ಸಾಯಬೇಕು. ಅವ್ರ ಬಾಯಲ್ಲಿ ಎಳ್ನೀರು, ಚೂರು ಹಾಲು, ಇಷ್ಟೇ ಎಳ್ನೀರು, ಇಷ್ಟ ಹಾಲು, ಅಷ್ಟೇ ಅವ್ರ ಬಾಯಲ್ಲಿ ಹೋಗ್ತಾ ಇದ್ದಿದ್ದು. ಬೇರೆಯವರೆಲ್ಲ ಸಜೆಷನ್ ಮಾಡಿದ್ರು, ಹಾಸ್ಪಿಟ್ಲಿಗೆ ಸೇರಿಸ್ಬಿಡು, ICU ಸೇರಿಸ್ಬಿಡು ಅಂತ. ನಾನು ಹೇಳ್ದೆ, ಅಲ್ಲೆಲ್ಲ ಮೂಗ್ನಾಗ ಬಾಯಾಗ ಎಲ್ಲ ಕಡೆ ಪೈಪ್ ಇಟ್ಕೊಂಡು ಯಾಕೆ ಜೀವ ಬಿಡೋದು, ನೆಮ್ಮದಿಯಾಗಿ ಎಳ್ನೀರು ಎಷ್ಟು ಹೋಗುತ್ತೆ ಅಷ್ಟು ಆಗ್ತಾ ಹೋಗಿ. ನೀವು ಬಿಲೀವ್ ಇಟ್ ಆರ್ ನಾಟ್, 2 ಚಮಚ ಎಳ್ನೀರು ಕುಡ್ಕೊಂಡು ತಿಂಗಳು ಬದುಕಿದ್ರು. 2 ಚಮಚ. ಆಶ್ಚರ್ಯ ಆಗುತ್ತಲ್ವ. ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಇವ್ರೇನ ಇನ್ನೊಂದ್ 2 ದಿನ ಇರ್ಬೋದೇನೋ, 3 ದಿನ ಇರ್ಬೋದಂತ. ತಿಂಗಳಿದ್ರು ಅವರು. ಯಾವಾಗೋ 3-4 ಗಂಟೆಗೆ ಒಂದ್ಸತಿ ಎರಡು ಚಮಚ ಎಳ್ನೀರು ಮಾತ್ರ ಬಾಯಲ್ಲಿ ಹೋಗ್ತಾ ಇತ್ತು. ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ತಿಂಗಳು ಬದುಕಷ್ಟು ಅಂತಂದ್ರೆ, ಲಾಜಿಕ್ ಏನ್ ಗೊತ್ತಾ, ಮೂಳೆ ಸ್ಟ್ರಾಂಗ್ ಇರೋವರೆಗೂ ನೀವು ಸಾಯೋದೇ ಇಲ್ಲ. ಆ ತಿಂಗಳು ಟೈಮ್ ತಗೊಳ್ತು ಆ ಮೂಳೆ ಮಜ್ಜೆ ಆ ಶುಕ್ರ ಕರಗೋದಿಕ್ಕೆ. ನಿಮ್ ಪ್ರಾಣ ಸುಲಭವಾಗಿ ಆಚೆ ಹೋಗಲ್ಲ. ಪ್ರಾಣಕ್ಕೆ ದೇಹಕ್ಕೆ ಒಂದು ಅವಿನಾವ ಸಂಬಂಧ ಇರ್ತತೆ. ಜೀವಪ್ಪ ದೇಹದಲ್ಲಿ ಇರ್ಬೇಕು ಅಂತೇಳಿ ಗಟ್ಟಿಯಾಗಿ ಕುತ್ಕೊಂಡಿರ್ತತೆ ಅದು. ಹಾಗಾಗಿ ನಾನು ಇದು ಹೇಳ್ತಿರೋದು ಒಬ್ಬ ಉಳುವ ಯೋಗಿ, ಪ್ಯೂರ್ ರೈತರು. ಅವ್ರ ಜೀವನ ಎಲ್ಲ ಹೊಲ ಗದ್ದೆಯಲ್ಲಿ ಕಳೆದಿರೋದು. ಇಷ್ಟಿಷ್ಟಪ್ಪ ಒಂದ್ 2-3 ಮುದ್ದೆ ತಿನ್ನೋರು. ನೋಡಿ, 1 ತಿಂಗಳು ಏನು ಆಹಾರ ಇಲ್ಲದೆ ಬದುಕಿತ್ತು ಜೀವ. ಈಗ ಹೈಬ್ರಿಡ್ ತಿನ್ನೋರ್ದು ಹೆಂಗಂದ್ರೆ ಪಟ್ಟನ್ ಬಿಡ್ತಾರೆ. ಅರ್ಧ ಗಂಟೆ ಹಿಂಗೆ ಜಾಗಿಂಗ್ ಮಾಡ್ತಿರ್ತಾರೆ, ಪಟ್ಟನ್ ಬಿಡ್ತಾರೆ. ಹಿಂಗೆ ಜಿಮ್ಮಲ್ಲಿ ಏನೋ ಎತ್ತುತ್ತಿರ್ತಾರೆ, ಹಂಗೆ ಪಟ್ಟನ್ ಬಿಡ್ತಾರೆ. ನಾವಂತೀವಿ, ಅಯ್ಯೋ ಜಿಮ್ ಮಾಡಿ ಸ್ಟ್ರಾಂಗ್ ಆಗಿದ್ದ, ಹೆಲ್ತಿ ಆಗಿದ್ದ, ಏನಾಯ್ತು ಅಂತ. ನಿಮ್ಮ ದೇಹದಲ್ಲಿ ಯಾವಾಗ ಶುಕ್ರಧಾತು ಕಡಿಮೆ ಆಗುತ್ತೋ, ನಿಮ್ಮ ಮಜ್ಜೆಯಲ್ಲಿ ಬೋನ್ ಮ್ಯಾರೋನಲ್ಲಿ ಆ ರಸಧಾತು ಕಮ್ಮಿ ಆಗುತ್ತಲ್ಲ, ಯಾರು ಹೇಳೋದು ಬೇಡ, ಕರಿಯೋದು ಬೇಡ, ಟಾಟಾ ಮಾಡೋದು ಬೇಡ. ಜಸ್ಟ್ ಪಿ ಟಪ್ ಅಂತಲ್ಲ ಬಲೂನು, ಹಂಗಂತೀರ. ಸೊ ಎಲ್ಲರೂ ಹುಟ್ಟಿದ್ಮೇಲೆ ಸಾಯ್ಬೇಕು. ಬಟ್ ಮನುಷ್ಯ ಜೀವನ ಎಲ್ಲದನ್ನ ನೋಡಿ ಅನುಭವಿಸಿ, ಒಳ್ಳೇದು ಕೆಟ್ಟದ್ದು ನೋಡಿ ಸಾಯ್ಬೇಕಲ್ವಾ. ಹಾಗಾಗಿ ನಮ್ಮೆಲ್ಲಾ ಸ್ಟೂಡೆಂಟ್ಸ್ಗೆ ನನ್ನ ಸಜೆಷನ್, ನಿಮ್ಮ ಸಪ್ತ ಧಾತುಗಳನ್ನ ಸ್ಟ್ರೆಂಥನ್ ಮಾಡಿ. ರಸ, ರಕ್ತ, ಮಾಂಸ, ಅಸ್ಥಿ, ಮಜ್ಜೆ, ಶುಕ್ರ, 7 ಧಾತುಗಳಿಂದ ನಿಮ್ ಜೀವ ಆಗಿರೋದು. ತುಂಬಾ ವರ್ಕೌಟ್ ಮಾಡ್ತಾ ಇದೀವಿ. ಕಮ್ಮಿಂಗ್ ನಮ್ಮ UI ಡಿವೈಸ್ ಅಲ್ಲಿ ಈ ಸಪ್ತಧಾತುಗಳು ವೇರಿಯೇಷನ್ಸ್ ಕೊಡ್ತೀವಿ. ಅಂದ್ರೆ ಒಂದ್ಸತಿ ನಾಡಿ ನೋಡಿದ್ಮೇಲೆ ನಿಮ್ ಬ್ಲಡ್ ಎಷ್ಟಿದೆ, ಶುಕ್ರಧಾತು ಎಷ್ಟಿದೆ, ಬೋನ್ ಡೆನ್ಸಿಟಿ ಅಂದ್ರೆ ಬೋನ್ ಎನರ್ಜಿ ಹೇಗಿದೆ, ಸಪ್ತಧಾತುಗಳು ಕೊಡ್ತೀವಿ, ಯಾವ್ದು ಹೆಚ್ಚು ಕಡಿಮೆ ಇದೆ ಅಂತ. ಬೇಸ್ಡ್ ಆನ್ ದಟ್ ನೀವು ಬೇರೆ ಬೇರೆ ಆಹಾರ ಕ್ರಮಗಳನ್ನ ಪಾಲನೆ ಮಾಡಿ, ಬೇರೆ ಬೇರೆ ಅಕ್ಯುಪ್ರೆಷರ್ ಅಂಡ್ ಕಲರ್ ಥೆರಪಿ ಪಾಲನೆ ಮಾಡಿ, ನೀವು ನಿಮ್ಮ ಸಪ್ತಧಾತುಗಳನ್ನ ಸ್ಟ್ರೆಂಥನ್ ಮಾಡ್ಬೋದು. ಡಾಕ್ಟರ್ ಹೇಳ್ತಾರಲ್ವಾ, ಮೂಳೆ ಶಕ್ತಿ ಕಮ್ಮಿ ಆಗಿದೆ, ಅದಕ್ಕೆ ನೀವು ಕ್ಯಾಲ್ಸಿಯಂ ಮಾತ್ರೆ ತಗೊಳ್ಳಿ ಅಂತ.
ಯಾರಿಗಾದ್ರೂ ಕ್ಯಾಲ್ಸಿಯಂ ಮಾತ್ರೆ ತನ್ನ ಮೂಳೆ ದಪ್ಪ ಆಗೈತಾ, ಸ್ಟ್ರೆಂತ್ ಆಗೈತಾ? ನಿನ್ನೆ ಕ್ಲಾಸಲ್ಲಿ ಹೇಳಿದ್ದಲ್ಲ, ಮೊನ್ನೆ ಕ್ಲಾಸಲ್ಲಿ ಮೂಳೆ ಅಂದ್ರೆ ಕ್ಯಾಲ್ಸಿಯಂ ಮಾತ್ರ ಅಲ್ಲ, ಇನ್ನು 10-12 ಎಲಿಮೆಂಟ್ಸ್ ಇರ್ತವೆ. ಸೊ ಅದ್ರ ಬದಲಾಗಿ ನಾವೇನ್ ಮಾಡ್ತೀವಿ ಗೊತ್ತಾ? ನಾಡಿನಲ್ಲಿ ಗೊತ್ತಾಯ್ತು ಅನ್ಕೊಳ್ಳಿ, ಮೂಳೆ ಡೆನ್ಸಿಟಿ ಕಡಿಮೆ ಇದೆ ಅಂತ, ಅದನ್ನ ಗ್ರಾಫಲ್ಲಿ ತೋರಿಸ್ತೀವಿ ಹೆಚ್ಚು ಕಡಿಮೆ ಹೇಗಿದೆ ಅಂತ. ಅದಾದ್ಮೇಲೆ ಒಂದೇ ಪಾಯಿಂಟ್ ಕೊಡ್ತೀವಿ, ಒಂದೇ ಪಾಯಿಂಟ್. ಆ ಪಾಯಿಂಟಿನ ವಾರಕ್ಕೊಂದ್ಸತಿ 4-6 ವಾರ ಪ್ರೆಸ್ ಮಾಡಿ. 7ನೇ ವಾರಕ್ಕೆ ಲೋ ಬೋನ್ ಡೆನ್ಸಿಟಿಯಿಂದ ನಿಮ್ಗೆ ಏನ್ ಸಿಂಪ್ಟಮ್ ಇರುತ್ತೆ ಅದಿರಲ್ಲ. ಇಟ್ಸ್ ಕಂಪ್ಲೀಟ್ಲಿ ರಿಸರ್ಚ್ ಓರಿಯೆಂಟೆಡ್ ಡೇಟಾ. ನಾನು ಹೇಳಿದ್ದೇನೋ ಒಂದು 10 ಜನರಲ್ಲಿ ಒಬ್ರಿಗೆ ಇಬ್ರಿಗೆ ವರ್ಕ್ ಆಗುತ್ತೆ ಅಂತಲ್ಲ. ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಈ ಟೆಕ್ನಿಕ್ 10ರಲ್ಲಿ 8 ಜನಕ್ಕೆ ವರ್ಕ್ ಆಗುತ್ತೆ. ಹೇಳೋದ್ ಬೇಕಾಗಿಲ್ಲ ಇಬ್ರಿಗೆ ಯಾಕೆ ವರ್ಕ್ ಆಗಲ್ಲ ಅಂತ. ಅದ್ರಲ್ಲಿ ರಕ್ತನೇ ಇರಲ್ಲ, ವೃದ್ಧಿ ಆಗೋದು ತುಂಬಾ ಇರುತ್ತೆ. ಸೊ ಈ ಒಂದು ಮಾಡರ್ನ್ ಮಿತ್ಸ್ ಏನಿದೆ, ಇವಾಗ ಒಂಥರ ಏನಂದ್ರೆ ಅಡ್ವರ್ಟೈಸ್ಮೆಂಟ್ಸ್, ಇತ್ತಿನಿ ಅದು ಜಾಸ್ತಿ ಆಗುತ್ತೆ, ಹತ್ತಿನಿ ಇದು ಜಾಸ್ತಿ ಆಗುತ್ತೆ. ಬಟ್ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ನಿಮ್ಮಲ್ಲಿ ಏನೇ ಹೆಚ್ಚು ಕಡಿಮೆ ಆಗ್ಬೇಕಂದ್ರೆ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, ಯಾರ ಕೇಳ್ತಿದ್ರೆ ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಆಗಕ್ಕೆ ಯಾವ ಪಾಯಿಂಟ್ ಸರ್ ಅಂತ. ವೆರಿ ಸಿಂಪಲ್. ಓಕೆ, ನಾನೇನ್ ನಿಮ್ಗೆ ಆ ಬ್ರ್ಯಾಂಡ್ ಮಾತ್ರೆ ತಗೋ, ಈ ಬ್ರ್ಯಾಂಡ್ ಮಾತ್ರೆ ತಗೋ ಏನ್ ಹೇಳ್ತಾ ಇಲ್ಲ. ನಿಮ್ಮ ಮೂಳೆ ಗಟ್ಟಿ ಆಗ್ಬೇಕು ಅಂತಂದ್ರೆ ನಿಮ್ಮ ಸೊಂಟದಲ್ಲಿ ಕೋಲ್ಡ್ನೆಸ್ ಇರಬೇಕು. ಏನಿರ್ಬೇಕು? ಕಫ. ನಾನು ಯಾವ್ದಾದ್ರು ಒಂದು ವಸ್ತುನ, ಒಂದು ಟೊಮೆಟೊ ತಗೊಳ್ಳಿ, ಡೀಪ್ ಫ್ರಿಡ್ಜ್ ಅಲ್ಲಿ ಇಡಿ, ಇನ್ನೊಂದು ಒಲೆ ಪಕ್ಕ ಇಡಿ, ಯಾವ್ದು ಗಟ್ಟಿ ಆಗುತ್ತೆ? ಒಲೆ ಪಕ್ಕ ಇರೋ ಟೊಮೆಟೊ ಹಣ್ಣು ಗಟ್ಟಿ ಇರ್ತತ, ಇಲ್ಲ ಡೀಪ್ ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಟೊಮೆಟೊ ಹಣ್ಣು ಗಟ್ಟಿ ಇರುತ್ತೆ? ಒಲೆ ಪಕ್ಕಕ್ಕಿರೋದು ಮೆತ್ತಗಾಗಿರ್ತತ ಹೀಟಿಗೆ, ಫ್ರಿಡ್ಜ್ ಅಲ್ಲಿ ಇಟ್ಟಿರೋದು ಗಟ್ಟಿ ಇರುತ್ತೆ. ಯಾಕೆ ಗಟ್ಟಿ ಆಯ್ತು ಅಂದ್ರೆ ಬಿಕಾಸ್ ಆಫ್ ಕೋಲ್ಡ್ನೆಸ್. ಅದೇ ತರ ನಿಮ್ಮ ದೇಹದಲ್ಲಿ ಮೂಳೆಗಳು ಗಟ್ಟಿ ಇರ್ಬೇಕಂದ್ರೆ ಏನಾಗಿ ನಿಮ್ ಬೇಕಾಗಿರೋದು ಜಲತತ್ವ, ಕೋಲ್ಡ್ನೆಸ್, ಕಫ ಪ್ರಕೃತಿ. ಸೊ ನನಗೆ ಪಾಯಿಂಟ್ಸ್ ಗೊತ್ತು, ಅಕ್ಯುಪ್ರೆಷರ್ ಪಾಯಿಂಟ್ಸ್, ಇಲ್ಲ ಕಲರ್ ಥೆರಪಿ ಗೊತ್ತು ನನಗೆ, ಇಲ್ಲ ಆರಿಕ್ಯುಲರ್ ಗೊತ್ತು. ಒಂದು ಆರಿಕ್ಯುಲರ್ ಪಾಯಿಂಟ್ ಹೇಳ್ತೀನಿ, ಇಲ್ಲಿ ಒಳಗಡೆ ಇಲ್ಲೊಂದು ಸೀಡ್ ಹಾಕಿ ಇಲ್ಲ ಪ್ರೆಸ್ ಮಾಡಿ, ಇಲ್ಲ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಬರ್ತೀರಾ, ನಿಮ್ ಮೊಣಕಾಲ್ ಹಿಂದ್ಗಡೆ K10 ಅಂತ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಇರುತ್ತೆ. ನೀವು ಫ್ರಿಡ್ಜ್ ಅಲ್ಲಿ ಕುತ್ಕೊಂಡ್ರೆ ಹೆಂಗ್ ತಣ್ಣಗೆ ಆತರಲ್ಲ, ಆ ತರ ನಿಮ್ ಬಾಡಿನೆಲ್ಲ ತಣ್ಣಗ್ ಮಾಡ್ಬಿಡ್ತೈತೆ ಆ ಪಾಯಿಂಟ್. ಎಲ್ರು ಪ್ರೆಸ್ ಮಾಡಬೇಡಿ, ಟ್ರೈ ಮಾಡಬೇಡಿ. ನಿಮಗೆ ಕಣ್ಣು ಉರಿತೈತೆ, ಮೈ ಕೈಯೆಲ್ಲ ಉರಿತೈತೆ, ಹೀಟ್ ಐತೆ ಅಂದ್ರೆ K10 ಪ್ರೆಸ್ ಮಾಡಿ. ಬಟ್ ಇಲ್ಲಿ ಎಂಡ್ ಟು ಎಂಡ್ ಒಂದು ಲಾಜಿಕ್ ಇದೆ. ನಿಮ್ ಪಲ್ಸ್ ಹೇಗಿರುತ್ತೆ, ಸಿಂಪ್ಟಮ್ ಹೇಗಿರುತ್ತೆ, ಬೋನ್ ಡೆನ್ಸಿಟಿ ಹೇಗಿರುತ್ತೆ, ಅದನ್ನ ಯಾವ ತರ ಓವರ್ಕಮ್ ಮಾಡಬೇಕು, ಮತ್ತೆ ಯಾವ ತರ ಫುಡ್ ಕೊಡಬೇಕು. ನೀವು ಊಟದಲ್ಲಿ ಇಷ್ಟಿಷ್ಟು ಮಸಾಲೆ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿರ್ಗಿನ ಬೋನ್ ಡೆನ್ಸಿಟಿ ಜಾಸ್ತಿ ಆಗಲ್ಲ, ಆ ಹೀಟಿಗಿನ ಸ್ವಲ್ಪ ಕಮ್ಮಿ ಆಗುತ್ತೆ. ಕೆಲವೊಂದು ಆಹಾರ ಪದಾರ್ಥಗಳು ನಿಮ್ಮ ದೇಹದಲ್ಲಿ ಕಫ ಎನರ್ಜಿನ ಇನ್ಕ್ರೀಸ್ ಮಾಡೋಂಥ ಆಹಾರ ಪದಾರ್ಥಗಳು ಕೊಟ್ಟಾಗ ನಿಮ್ ಬೋನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಗಾಟ್ ಇಟ್? ಸೊ ದಿಸ್ ಈಸ್ ಹೌ ನಾವು ಈ ಸಪ್ತಧಾತುಗಳನ್ನ ತಗೊಂಡು ರಕ್ತದಿಂದ ಶುಕ್ರವರೆಗೂ ಸ್ಟ್ರೆಂಥನ್ ಮಾಡ್ತಾ ಹೋಗ್ಬೋದು. ನೋಡೋಣ. ಸೊ ನಮ್ಮ UI ರಿಸರ್ಚ್ ಟೀಮು ಮೂರ್ತಿಯವರ ಸಾರಥ್ಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬರಿತಾ ಇದ್ದಾರೆ. ಸೊ ಅದ್ರ ಮೇಲೆ ನಾವೇನ್ ರಿಸರ್ಚ್ ಡೇಟಾನ ಆಗ್ಬಿಟ್ಟು ನಿಮಗೊಂದು ಬೆಸ್ಟ್ ಆಗಿ ಕೊಡ್ಬೋದು ಅಂತ ಪ್ರಯತ್ನ ಪಡ್ತೀವಿ. ಗಾಟ್ ಇಟ್? ಸೊ ದಿಸ್ ಈಸ್ ಅಬೌಟ್ ದ ಬ್ಲಡ್, the relationship between blood and heat. Okay, and come back to the other data.
Look at this fire. What is another energy of the fire? It's a pancreas. ನಿಮ್ಗೆ ಅನ್ಸುತ್ತಾ ನಿಮ್ಮ ದೇಹದ ಉಷ್ಣತೆಗೂ ನಿಮ್ಮ ಬ್ಲಡ್ ಶುಗರ್ಗೂ ಸಂಬಂಧ ಇದೆ ಅಂತ? ಎನಿಬಡಿ? ಎಸ್ ರಾಜಶೇಖರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಳಿ ಸರ್. ನಿಮ್ಮ ದೇಹದ ಉಷ್ಣತೆ ಅಂದ್ರೆ ಹೀಟ್ ಮತ್ತು ಡಯಾಬಿಟಿಸ್ಗೆ ಸಂಬಂಧ ಇರಬಹುದಾ? ಇದೆ ಸರ್, ಡೆಫಿನೆಟ್ಲಿ ಇದೆ, ಕೋರಿಲೇಟೆಡ್ ಇರ್ತದೆ ಸರ್. ಅದಕ್ಕೆ ನಾವು ಆದಷ್ಟು ನಮ್ಮ ದೇಹವನ್ನ ವಾರ್ಮ್ ಇಟ್ಕೋಬೇಕು ಸರ್. ಯಾಕಂದ್ರೆ ದೇಹದಲ್ಲಿ ನಾವು ಅತಿ ಹೆಚ್ಚು ಬಿಸಿ ಮಾಡೋದ್ರಿಂದ ಶುಗರ್ ಬ್ಯಾಲೆನ್ಸ್ ಆಗ್ಬೋದು, ಅಥವಾ ಅತಿ ಹೆಚ್ಚು ಕೋಲ್ಡ್ನೆಸ್ ಮಾಡಿದ್ರೆ ಅಥವಾ ನಮ್ಮ ದೇಹದಲ್ಲಿ ತಂಪು ಜಾಸ್ತಿ ಆಯ್ತು ಆದ್ರೂ ಸಹ ಏನಾಗ್ತದೆ ಅಂದ್ರೆ ಕೆಲಸ ನಮ್ಗೆ ವೀಕ್ನೆಸ್ ಆಗಿ ಬೆಂಕಿ ಇಲ್ಲಂದ್ರೆ ಆಯ್ತಾ ಸರ್, ಆಟೋಮೆಟಿಕ್ ಆಗಿ ನಮ್ಮ ದೇಹದಲ್ಲಿ ಕೋಲ್ಡ್ ಹೆಚ್ಚಾಗಿ ಶುಗರ್ ಹೆಚ್ಚಾಗ್ತದೆ ಅಂತ ನಮ್ದು ಅನ್ಬೋದು ಸರ್. ಹೌದಾ? ಹಾ ಸರ್. ಗುಡ್. ಸೊ ರಾಜಶೇಖರ್, ಅದಕ್ಕೆ ನೀವು ತಾವ್ ಹೇಳಿದ ಪ್ರಕಾರ ಅದಕ್ಕೆ ಯಾವಾಗ್ಲೂ ಆಕ್ಟಿವಿಟಿ ಇರ್ಬೇಕು. ಬೆಳಗ್ಗೆ ಎಷ್ಟು ನಾವು ಆಕ್ಟಿವಿಟಿ ದೇಹನ ವರ್ಕೌಟ್ ಮಾಡಿದಷ್ಟು ವಾರ್ಮ್ ಇಟ್ಕೊಂಡ್ರೆ ಶುಗರ್ ಆದಷ್ಟು ಕಂಟ್ರೋಲ್ ಮಾಡಕ್ಕೆ ಒಂದು ಸೂಕ್ತ ದಾರಿ ಅಂತ ತಾವ್ ಹೇಳಿದ್ದೀರಿ. ಇದು ನಾನು ಬೆಳಗ್ಗೆ ಅನುಭವಿಸ್ತಿದ್ದೇನೆ. ಶುಗರ್ ಏನಿಲ್ಲ ಸರ್, ಬಟ್ ನೀವ್ ಹೇಳಿದ ರೀತಿಯಲ್ಲಿ ನಾವು ಡೈಲಿ ವಾಕಿಂಗ್ ಒಂದ್ 5-6 ಕಿಲೋಮೀಟರ್ ಮಾಡ್ತಾ ಇದ್ವಿ, ಎಕ್ಸರ್ಸೈಸ್ ಮಾಡ್ತಾ ಇದ್ವಿ ಲೈಟ್ ಆಗಿ. ಅದೇ ತರಹದ ಲೈಟ್ ಹೀಟ್ ಇರುವಂತ ಪದಾರ್ಥಗಳನ್ನು ಸೇವಿಸ್ತಿದ್ವಿ ಸರ್. ಸೂಪರ್, ಥ್ಯಾಂಕ್ ಯು ತಮ್ಮ ಅನುಭವಕ್ಕೆ. ಸೊ ರಾಜಶೇಖರ್ ಮೂರ್ತಿ ಅವರು ತಮ್ಮ ಅನುಭವನ ಹಂಚ್ಕೊಂಡ್ರು. ಫೈನ್, ಅದು ನಿಮ್ಮ ಅನುಭವನೂ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ದೇಹದ ಉಷ್ಣತೆ ಜಾಸ್ತಿ ಆದ್ರೂ ಕಡಿಮೆ ಆದ್ರೂ ಅದು ರಕ್ತದ ಮೇಲೇನು ಪ್ರಭಾವ ಬೀರುತ್ತೆ, ಪ್ಯಾಂಕ್ರಿಯಸ್ ಮೇಲೇನು ಪ್ರಭಾವ ಬೀರುತ್ತೆ. ಯಾರಾದ್ರೂ ಹೊಸದಾಗಿ ಡಯಾಬಿಟಿಕ್ ಪೇಷಂಟ್ ಇದ್ರೆ ನಿಮ್ ಸುತ್ತಮುತ್ತ, ಅವರ ಹಿಂದಿನ 1 ವರ್ಷದ ಜೀವನ ಕ್ರಮನ ನೀವು ಕೇಳಿ. ನಮ್ಮ ಕ್ಲಿನಿಕ್ಗೆ ತುಂಬಾ ಜನ ಬರ್ತಾರೆ, ಸರ್ 6 ತಿಂಗಳಿಂದ ಡಯಾಬಿಟಿಸ್ ಇದೆ, 3 ತಿಂಗಳಿಂದ ಆಗಿದೆ, ನನಗೆ ಮೆಡಿಸಿನ್ ತೊಗೊಳಕ್ ಇಷ್ಟ ಇಲ್ಲ, ನೀವೇನಾದ್ರು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ತುಂಬಾ ಜನ ಬರ್ತಾರೆ. ಜಸ್ಟ್ ಎ ಮಿನಿಟ್. ವೆಲ್ಕಮ್ ಬ್ಯಾಕ್. ಸೊ ದ ಅನದರ್ ಇಂಪಾರ್ಟೆಂಟ್ ಎನರ್ಜಿ, ನಮ್ ಫೈರ್ ಎಲಿಮೆಂಟ್ ಕಂಟ್ರೋಲ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಪ್ಯಾಂಕ್ರಿಯಸ್. ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಎನರ್ಜಿ. ನೀವು ತುಂಬಾ ಜನಕ್ಕೆ ಇದ್ರದ್ದೊಂದು ಐಡಿಯಾನೇ ಇರಲ್ಲ. ಎಲ್ರ ತಲೆಯಲ್ಲೂ ಇರುತ್ತೆ, ನಾನ್ ಡಯಾಬಿಟಿಕ್ ಆಗ್ಬಾರ್ದು ಅಲ್ವಾ? ಯಾಕಂದ್ರೆ ಡಯಾಬಿಟಿಕ್ ಇರೋರು ಮಾತ್ರೆ ತಗೊಳೋದು, ಆ ನೋವುಗಳು ವಾಸಿ ಆಗೋದಿಕ್ ಕಷ್ಟಪಡೋದು ಎಲ್ಲ ನೋಡಿರ್ತೀರ ನೀವು. ನಿಮ್ ತಲೆಗೊಂದು ಬರುತ್ತೆ, ನನ್ಗೆ ಏನಾದ್ರೂ ಪರವಾಗಿಲ್ಲ, ಡಯಾಬಿಟಿಸ್ ಮಾತ್ರ ಆಗ್ಬಾರ್ದು, ಅದರಿಂದ ದೂರ ಇರೋದು ಹೇಗೆ? ಇಟ್ಸ್ ವೆರಿ ಸಿಂಪಲ್. ಆಯುರ್ವೇದಿಕ್ ಪ್ರಿನ್ಸಿಪಲ್ ಅಲ್ಲಿ ಹೇಳೋದು, ನಿಮ್ಮ ದೇಹದಲ್ಲಿರ್ತಕ್ಕಂಥ ಅಗ್ನಿ ನಿಮ್ಮ ಪ್ಯಾಂಕ್ರಿಯಸ್ನ ಗವರ್ನ್ ಮಾಡುತ್ತೆ. ನಿಮ್ ಪ್ಯಾಂಕ್ರಿಯಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ಇದು ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂತಂದ್ರೆ ಪ್ಯಾಂಕ್ರಿಯಸ್, ಇದು ಅಗ್ನಿ ತತ್ವದ ಮೇಲೆ, ಬಾಡಿ ಹೀಟ್ ಮೇಲೆ. ಅದೇ ತರ ಅಡ್ರಿಲಿನ್ ಆಲ್ಸೋ ಎಂಡೋಕ್ರೈನ್ ಗ್ಲ್ಯಾಂಡ್, ಅದು ಎದ್ರ ಮೇಲೆ ಡಿಪೆಂಡ್ ಇರುತ್ತೆಪ್ಪ ಅಂತಂದ್ರೆ ಏನಾಗಿ ವಾತದ ಮೇಲೆ, ವಾಯು ಎಷ್ಟು ಕಿಕ್ ಆಗಿದ್ರೆ ಟಕ 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 ಕೆಲಸ ಮಾಡ್ತಾರೆ, ಓಡ್ತಿದ್ರೆ ಬರ್ತಿದ್ರೆ ಅಂದ್ರೆ ನಿಮ್ಮ ಅಡ್ರಿಲಿನ್ ಸ್ಟ್ರಾಂಗ್ ಆಗಿದೆ. ಯಾಕೆ? ಆ ಅಡ್ರಿಲಿನ್ಗೆ ಎನರ್ಜಿ ಕೊಡೋರು ಯಾರು? ವಾಯು, ವಾತ. ನೀವು ಎಷ್ಟು ಕ್ವಿಕ್ ಆಗಿದ್ರ ಮೆಂಟಲಿ ಫಿಸಿಕಲಿ, ಅಷ್ಟು ಅಡ್ರಿಲಿನ್ ಚೆನ್ನಾಗಿರುತ್ತೆ. ವಾಯು ತತ್ವ. ಅದೇ ತರ ನೀವು ಈ ಚಾರ್ಟ್ ಅಲ್ಲಿ ನೋಡಿರ್ತೀರ, ಒಂದೊಂದು ಎನರ್ಜಿನೂ ಒಂದೊಂದು
ಶಕ್ತಿಗೆ ಇದು ತುಂಬುತ್ತೆ. ಇಲ್ಲಿ ನೋಡಿ, ಅಡ್ರಿಲಿನ್ ವಾಯು ಕಾಣಿಸುತ್ತಲ್ವಾ, ಎಡಗೈ ಕಿರುಬೆರಳು. ಅಡ್ರಿಲಿನ್ ಕೆಲಸ ಏನು? ನಿಮ್ಮನ್ನ ಫಾಸ್ಟ್ ಆಗಿ ಲೇಜಿಯಾಗಿ ಬಿಡೋದಿಲ್ಲ, ದಬ ದಬ ಎದ್ದು ಓಡಿಸ್ತಿರ್ತತೆ. ನೆಕ್ಸ್ಟ್ 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 ಅಂತೀರಾ ನೀವು. ಓಕೆ, ಸೊ ನಾವು ಅಡ್ರಿಲಿನ್ ಎನರ್ಜಿ ತಗೊಂಡ್ಬರ್ತೀವಿ ಕ್ಲಿನಿಕ್ಗೆ ಬರ್ಬೇಕಾದ್ರೆ. ಅಷ್ಟೊಂದು ಪೇಷಂಟ್ ನೋಡ್ಬೇಕಲ್ಲ, ಟಕ್ ನೆಕ್ಸ್ಟ್ 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 ಅಂತಿರ್ತೀವಿ. ಸೊ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಅಡ್ರಿಲಿನ್ ಏರ್ತಿರ್ತೈತೆ, ಝೀ ಅಂತ. ಅಡ್ರಿಲಿನ್ ಇದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ನೀವು ಕ್ವಿಕ್ ಆಗಿರ್ತೀರ. ಅದಕ್ಕೆ ಈ ಅಡ್ರಿಲಿನ್ ಸ್ಪೋರ್ಟ್ಸ್ ಮೆನ್ಸಿಗೆ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಅಡ್ರಿಲಿನ್ ಇರೋದು ಯಾವುದು ತಗೊಳಂಗಿಲ್ಲ, ಅಡ್ರಿಲಿನ್ ಎನರ್ಜಿ ಇರೋದು. ಹಾಗಾಗಿ ಅಡ್ರಿಲಿನ್ ಅಂತ ಅಂದ್ರೆ ಫೋರ್ಸ್. ಕೆಲವೊಬ್ರು ಮೊದಲು ಇದಷ್ಟು ಗೊತ್ತಿಲ್ಲದೆ ಇರ್ಬೇಕಾದ್ರೆ ಸ್ಪೋರ್ಟ್ಸ್ ಅಲ್ಲಿ ಇನ್ನ ಟೆಸ್ಟಿಂಗ್ ಮಾಡ್ತಿದ್ದಿಲ್ಲ, ಅವಾಗ ತಗೊಂಡ್ಬಿಡೋರು ಅಡ್ರಿಲಿನ್. ಫುಲ್ ಆಕ್ಟಿವ್, ದನ ಓಡ್ಬಿಡೋದು, ಎಗ್ರು ಬಿಡೋದು, ಅವನೇ ಫಸ್ಟ್ ಬಂದ್ಬಿಡ್ತಿದ್ದ. ಸೊ ಅದಕ್ಕೆ ಸ್ಪೋರ್ಟ್ಸ್ ಅಲ್ಲಿ ಇದನ್ನ ಬ್ಯಾನ್ ಮಾಡಿದ್ರು. ಅಡ್ರಿಲಿನ್ ಇರ್ತಕ್ಕಂಥ ಎನರ್ಜಿನ ನೀವು ತಗೊಳಂಗಿಲ್ಲ ಅಂತ. ಒಂದು ಮೂವಿ ಇದೆ ತಮಿಳಲ್ಲಿ, ಸೂರ್ಯದು. ಅದರಲ್ಲಿ ರಷ್ಯಾ ಏನ್ ಮಾಡುತ್ತೆ ಅಂದ್ರೆ ಒಲಿಂಪಿಕ್ಸ್ ಅಲ್ಲಿ ಜಾಸ್ತಿ ಮೆಡಲ್ ಗೆಲ್ಬೇಕು ಅಂತೇಳಿ ಡೈರೆಕ್ಟ್ ಆಗಿ ಅಡ್ರಿಲಿನ್ ಕೊಟ್ರಿಗಿನಾಗಿ ಟೆಸ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಂತೇಳಿ ಅವ್ರೇನ್ ಮಾಡ್ತಾರೆ, ಅಡ್ರಿಲಿನ್ನ ಹಸುಗಳಿಗೆ ಕೊಡ್ತಾರೆ. ಹಸು ಡೈಜೆಸ್ಟ್ ಮಾಡ್ಕೊಂಡು ಅದನ್ನ ಮೈಲ್ಡ್ ಡೈಲ್ಯೂಟ್ ಮಾಡಿ ಮೈಲ್ಡ್ ಫಾರ್ಮ್ ಅಲ್ಲಿ ಹಾಲಲ್ಲಿ ಬರುತ್ತೆ ಅದು. ಆ ಹಾಲನ್ನ ನೀವು ಅಥ್ಲೆಟಿಕ್ಸಿಗೆ ಕೊಟ್ಟಾಗ ಅವರು ಫುಲ್ ಮೆಡಲ್ಸ್ ಗೆದ್ದು ಬಿಡ್ತಾರೆ. ರಷ್ಯಾ ಟಾಪ್ ಅಲ್ಲಿ ಇರ್ತೈತೆ ಅವಾಗ. ಸೂರ್ಯ ಮೂವಿ ನೋಡಿರ್ಬೋದು, ಟ್ವಿನ್ಸ್ ಇರ್ತಾರೆ. ಅದು ಮೂವಿ ಹೆಸರಷ್ಟು ಗೊತ್ತಿಲ್ಲ ನನಗೆ. ಕೇಳಿದಿರಾ ನೀವು ಅದರಲ್ಲಿ? ಬಟ್ ಅದೇನಾಗುತ್ತಂದ್ರೆ ಆ ಎಲ್ಲರೂ ಮೆಡಲ್ ಗೆದ್ದಿರ್ತಾರಲ್ವಾ, ಆಫ್ಟರ್ 10-15 ಇಯರ್ಸ್ ಆದ್ಮೇಲೆ, 10 ಇಯರ್ಸ್ ಹಂಗಾದ್ಮೇಲೆ ಅವ್ರೆಲ್ರಿಗೂ ನರ್ವಸ್ ಪ್ರಾಬ್ಲಮ್ ಬರುತ್ತೆ. ಅಂದ್ರೆ ಹಿಂಗ್ ಅಂತಿರ್ತಾರೆ. ಅಡ್ರಿಲಿನ್ ಡೋಸೇಜ್ ಜಾಸ್ತಿ ಆದ್ರೆ ಮೊಮೆಂಟಮ್ ಜಾಸ್ತಿ ಆಗ್ಬಿಡುತ್ತೆ, ನೀವು ಸ್ಟಾಪ್ ಮಾಡಕ್ ಆಗಲ್ಲ. ನೀವು ಅನ್ಕೋತೀರಾ ಸ್ಟಾಪ್ ಮಾಡ್ಬೇಕಂತ. ಅದಕ್ಕೆ ಈ ಅಡ್ರಿಲಿನ್ ಕಂಟ್ರೋಲ್ ಮಾಡೋದು ವಾಯು. ಯಾರು ಕೈ ಅಳ್ಳಾಡುತ್ತೆ, ತಲೆ ಅಳ್ಳಾಡುತ್ತೆ ಅಂದ್ರೆ ಇಲ್ಲಿ ಸ್ಕೈ ಬ್ಲೂ ಹಾಕಿ, ಅವ್ರಿಗೆ ಅಡ್ರಿಲಿನ್ ಜಾಸ್ತಿ ಆಗಿರ್ತೈತೆ. ಗೆಟ್ ಇಟ್? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಡ್ರಿಲಿನ್ ಇಸ್ ಸೋ ಪವರ್ಫುಲ್ ಎನರ್ಜಿ. ಟಕ್ ಟಕ್ ಅಂತ ಓಡಿಸ್ತದೆ ನಿಮ್ಮನ್ನು. ನೋಡಿ, ಇಟ್ಸ್ ಎ ಲಾಜಿಕಲಿ ಕರೆಕ್ಟ್. ನಮ್ಮ ಆಯುರ್ವೇದ ಹೆಂಗ್ ಹೇಳುತ್ತೆ ಅಂದ್ರೆ ಪಿನ್ ಟು ಪಿನ್ ವಾಯು ಚಲನ ಶಕ್ತಿ, ಅಡ್ರಿಲಿನ್ ಅದನ್ನು ನಿಮ್ಗೆ ಚಲನೆ ಕೊಡ್ತೈತೆ. ಅದನ್ನ ಇನ್ಕ್ರೀಸ್ ಡಿಕ್ರೀಸ್ ಇಲ್ಲಿ ಮಾಡ್ಬೋದು ನೀವು. ಅದೇ ತರ ಆ ಮೂವಿನಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಆ ಮೂವಿನಲ್ಲಿ ಅವನ್ ಯಾಕೆ ರಷ್ಯಾಗೆ ಹೋಗಿ ಅದನ್ನ ಇದು ಮಾಡ್ತಾನಂದ್ರೆ, ಆ ಮೂವಿನಲ್ಲಿ ಅವ್ರ ಅಪ್ಪನೇ ವಿಲನ್. ಅವನೇನ್ ಮಾಡ್ತಿರ್ತಾನಂದ್ರೆ ರಷ್ಯಾದಿಂದ ಆ ಫುಡ್ ತರ್ಸ್ಕೊತಿರ್ತಾನೆ, ಅಡ್ರಿಲಿನ್ ಇರೋ ಹಸುವಿಗೆ ಹಾಕೋ ಫುಡ್. ಅದನ್ನ ಕೊಟ್ಬಿಟ್ಟು ಇಂಡಿಯಾದಲ್ಲಿ ಹಸು ಹಾಲಿಂದ ಈ ಕಾಂಪ್ಲೇನು, ಬೂಸ್ಟ್ ಆ ತರದ್ದು ಒಂದು ಎನರ್ಜಿ ಫುಡ್ ಮಕ್ಳಿಗೆ ಕೊಡ್ತಿರ್ತಾರೆ. ನಾವ್ ಅನ್ಕೊಂಡ್ಬಿಡ್ತೀವಿ, ಓ ಇದು ಕೊಟ್ಟದಕ್ಕೆ ನನ್ನ ಮಗ ಫುಲ್ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿದ್ದಾನೆ ಅಂತ. ಬಟ್ ಆ ಮೂವಿನಲ್ಲಿ ಏನ್ ತೋರಿಸ್ತಾರೆ ಅಂತಂದ್ರೆ ಏನಾಗಿ, ನಿಮ್ ಮಗ ಯಾಕೆ ಆಕ್ಟಿವ್ ಇದ್ದಾನೆ ಅಂದ್ರೆ ಅದ್ರಲ್ಲಿ ಅಡ್ರಿಲಿನ್ ಕಂಟೆಂಟ್ ಇದೆ ಅಂತ. ಇವತ್ತೇನೆ ಆಕ್ಟಿವ್ ಎನರ್ಜೆಟಿಕ್ ಇರ್ತಾನೆ, ನಾಳೆ ಹಿಂಗ್ ಅಳ್ಳಾಡಿದ್ರೆ ಸ್ಟಾಪ್ ಮಾಡ್ಯಾರ ಯಾರು? ಇವಾಗಂತೂ ನಿಮ್ಗೆ ಇಲ್ಲಿ ಸ್ಕೈ ಬ್ಲೂ ಹಾಕತ್ತೆ, ಗೊತ್ತೈತೆ ಸ್ಟಾಪ್ ಮಾಡ್ತೀನಂತೀಯ. ಎಲ್ರಿಗೂ ಕಲರ್ ಥೆರಪಿ ಕಲ್ತಿರ್ಬೇಕಲ್ಲ. ದಿಸ್ ಇಸ್ ದ ಸ್ಟೋರಿ ಆಫ್ ದಿ ಮೂವಿ. ಇಲ್ಲಿ ಯಾಕೆ ಹೇಳಿದೆ ಅಂತಂದ್ರೆ ಏನಾಗಿ, ಇದು ನಿಮ್ಮ ಅಡ್ರಿಲಿನ್ ಅರ್ಥ ಆಗ್ಲಿ ಅಂತ ಹೇಳಿದೆ ನಿಮ್ಗೆ. ಐ ಥಿಂಕ್ ಯು ಗಾಟ್ ಎನ್ ಐಡಿಯಾ ಹೆಂಗ್ ವರ್ಕ್ ಆಗುತ್ತೆ ಅಂತ. ಈ ಅಡ್ರಿಲಿನ್ ಹೆಂಗ್ ವರ್ಕ್ ಆಗುತ್ತೋ ಅದೇ ತರ ಬಾಡಿನಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಗಳು 7 ಇರ್ತವೆ. ಇಲ್ಲಿ ನೋಡಿ, ಆಕಾಶ ತತ್ವ
ಇದೇನ್ ಕಂಟ್ರೋಲ್ ಮಾಡುತ್ತೆ? ಯಾವ ಎಂಡೋಕ್ರೈನ್ ಗ್ಲ್ಯಾಂಡ್ ಕಂಟ್ರೋಲ್ ಮಾಡುತ್ತೆ? ಓವರೀಸ್ ಅಂಡ್ ಟೆಸ್ಟಿಕಲ್ಸ್. ಏನ್ ಕಂಟ್ರೋಲ್ ಮಾಡುತ್ತೆ? ಓವರೀಸ್ ಅಂಡ್ ಟೆಸ್ಟಿಕಲ್ಸ್. ವಾಯು ಚೆನ್ನಾಗಿದ್ರೆ ಅಡ್ರಿಲಿನ್ ಚೆನ್ನಾಗಿರುತ್ತೆ. ಅಗ್ನಿ ಚೆನ್ನಾಗಿದ್ರೆ ಪ್ಯಾಂಕ್ರಿಯಾಸ್ ಚೆನ್ನಾಗಿರುತ್ತೆ. ನಿಮ್ ಓವರೀಸ್ ಟೆಸ್ಟಿಕಲ್ಸ್ ಚೆನ್ನಾಗಿರ್ಬೇಕಂದ್ರೆ ಏನ್ ಚೆನ್ನಾಗಿರ್ಬೇಕು? ಯಾವ ಎಲಿಮೆಂಟ್ ಅದು? ಆಕಾಶ ತತ್ವ. ಯಾವ ತತ್ವ? ಆಕಾಶ ತತ್ವ ಚೆನ್ನಾಗಿರ್ಬೇಕು. ಇಲ್ಲಿ ಸ್ಕೈ ಬ್ಲೂ ಹಾಕಿದ್ರೆ ಏನಾಗುತ್ತೆ? ಪ್ಯಾಂಕ್ರಿಯಾಸ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಡಾರ್ಕ್ ಬ್ಲೂ ಹಾಕಿದ್ರೆ ಅಡ್ರಿಲಿನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಆರೆಂಜ್ ಹಾಕಿದ್ರೆ ಥೈರಾಯ್ಡ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಪರ್ಪಲ್ ಹಾಕಿದ್ರೆ ನಿಮ್ಮ ಓವರೀಸ್ ಅಲ್ಲಿ ಎಗ್ ಚೆನ್ನಾಗಿ ರಿಲೀಸ್ ಆಗುತ್ತೆ. ನಿಮ್ಮ ಟೆಸ್ಟಿಕಲ್ಸ್ ಅಲ್ಲಿ ಸ್ಪರ್ಮ್, ಕ್ವಾಲಿಟಿ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ದ ಕೋರ್ ಲಾಜಿಕ್. ನಿಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮತ್ತೆ ನಿಮ್ಮ ವೈಟಲ್ ಆರ್ಗನ್ಸ್ ನಿಮ್ಮ ಎನರ್ಜಿಗಿರೋ ಸಂಬಂಧ. ತುಂಬಾ ಜನಕ್ಕೆ ಇವತ್ತು ಸ್ಪರ್ಮ್ ಕ್ವಾಲಿಟಿ ಡೌನ್ ಆಗ್ತಿದೆ ಡೇ ಬೈ ಡೇ. ಎಗ್ ರಿಲೀಸ್ ಆಗ್ತಾ ಇಲ್ಲ, ಎಗ್ ಸ್ಮಾಲ್ ಇರುತ್ತೆ. IVF ಮಾಡಿದ್ರು ಇವತ್ತು ಸಕ್ಸಸ್ ಆಗ್ತಾ ಇಲ್ಲ ತುಂಬಾ ಕಡೆಗೆ. ತುಂಬಾ ಜನ ಬರ್ತಾರೆ, ಸರ್ IVF ಓದಿವಿ, ಫೇಲ್ ಆಗ್ಬಿಡತ್ತೆ, ಯಾರೋ ರೆಫರ್ ಮಾಡಿದ್ರು, ನಿಮ್ಮ ಹತ್ರ ಹೋಗಿ ಅಂತ ಬಂದಿದ್ದೀವಿ ಅಂತ, ಏನಾದ್ರು ಮಾಡಿ ಅಂತ. ಅವ್ರಿಗೆ ಫಸ್ಟ್ ಮಾಡೋದೇ ಒಂದು ಪರ್ಪಲ್ ಕಲರ್. ಟು ಇಂಪ್ರೂವ್ ನಿಮ್ಮ ಓವರೀಸ್ ಅಂದ್ರೆ ಅಂಡಾಶಯಗಳು ಮತ್ತು ವೃಷಣಗಳ ಶಕ್ತಿ ಇಂಪ್ರೂವ್ ಮಾಡೋದಕ್ಕೆ ಆಕಾಶ ತತ್ವ ಬೇಕು. ಈ ಆಕಾಶ ತತ್ವ ಬಲಗೈ ಕಿರುಬೆರಳಲ್ಲಿ ಮಧ್ಯದ ಪಾಯಿಂಟ್ ಅಲ್ಲಿ. ಇಲ್ಲಿ ಪರ್ಪಲ್ ಹಾಕೋದ್ರ ಜೊತೆಗೆ ಇನ್ನೇನ್ ಮಾಡ್ಬೋದು? ನಿಮ್ಮ ಟೆಸ್ಟಿಕಲ್ಸ್ ಅಂದ್ರೆ ಸೆಕ್ಸುವಲ್ ಎನರ್ಜಿ ಇಂಪ್ರೂವ್ ಮಾಡೋದಕ್ಕೆ, ನಿಮ್ಮ ರಿಪ್ರೊಡಕ್ಟಿವ್ ಎನರ್ಜಿನ ಇಂಪ್ರೂವ್ ಮಾಡೋದಕ್ಕೆ. ಸಿಂಪಲ್, ಆಕಾಶ ತತ್ವನ ಜಾಸ್ತಿ ಮಾಡು. ನಿಮ್ಮೆಲ್ರಿಗೂ ಹೇಳ್ಕೊಡೋದು ಬೇಕಾಗಿಲ್ಲ. ಬ್ಲಡ್ ಶುಗರ್ ಹೆಂಗ್ ಕಮ್ಮಿ ಮಾಡ್ತೀರಾ? ಸರ್ ವಾಕಿಂಗ್ ಹೋಗ್ತಿದ್ದೀನಿ ಸರ್, ಅದಕ್ಕೆ ಶುಗರ್ ಕಮ್ಮಿ ಆಗೈತೆ ಅಂತಾರೆ ನನ್ನ ಪೇಷಂಟ್. ಗೊತ್ತಲ್ವಾ? ವಾಕಿಂಗ್ ಹೋದ್ರೆ ಏನಾಗುತ್ತೆ? ಅಗ್ನಿ ತತ್ವ ಜಾಸ್ತಿ ಆಗುತ್ತೆ. ಅಗ್ನಿ ಜಾಸ್ತಿ ಚೆನ್ನಾಗಿ ಆದ್ರೆ ಏನಾಗಿ ಶುಗರ್ ಕಮ್ಮಿ ಆಗುತ್ತೆ. ಅದೇ ತರ ಆಕಾಶ ತತ್ವ ಜಾಸ್ತಿ ಆದ್ರೆ ನಿಮ್ ರಿಪ್ರೊಡಕ್ಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, 4 ಮಕ್ಕಳಾಗ್ತವೆ. ಆಕಾಶ ತತ್ವ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಆಕಾಶ ಅಂದ್ರೇನೆ ಫ್ಲೆಕ್ಸಿಬಿಲಿಟಿ. ಆಕಾಶ ಅಂದ್ರೆ ಏನು? ಫ್ಲೆಕ್ಸಿಬಿಲಿಟಿ, ಬೆಂಡ್ ಆಗೋದು, ಬಾಗೋದು. ಹೌ ಟು ಬೆಂಡ್? ಹೆಂಗ್ ಬೆಂಡ್ ಆಗ್ಬೇಕಂತ ಕೇಳ್ಬೇಡಿ. ಬೆಂಡ್ ಆಗೋದಂದ್ರೆ, ಬಾಗೋದು ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಗಂಡ ಹೆಂಡತಿ ಒಬ್ರಿಗೊಬ್ರು ಬಾಗ್ಬೇಕು. ನಾನ್ ಸೋಲಲ್ಲ, ನೀನ್ ಯಾರು ನನಗೆ ಹೇಳಕ್ಕೆ? ಅದರ ಅರ್ಥ ಏನು? ನಿನ್ನಲ್ಲಿ ಆಕಾಶ ತತ್ವ ಇಲ್ಲ ಅಂತ. ನಿನ್ನಲ್ಲಿ ಆಕಾಶ ತತ್ವ ಇಲ್ಲ ಅಂದ್ರೆ ಅದರ ಅರ್ಥ ಏನು? ನಿನ್ನ ಅಂಡಾಶಯ ಮತ್ತು ಟೆಸ್ಟಿಕಲ್ಸ್ ಎನರ್ಜಿ ಲೋ ಇದೆ. ಆಗತ್ತೆ ಇಲ್ವಾ? ಇದು ಮಾಡರ್ನ್ ಸೈನ್ಸ್ ಅಲ್ಲ, ನಿಮ್ಗೆ ಎಕ್ಸ್ರೇ ಮಾಡಿ ಇದು ಸ್ಕ್ಯಾನಿಂಗ್ ಮಾಡಿ ತೋರಿಸುವಂಥದ್ದಲ್ಲ ಇದು. ಇಟ್ಸ್ ಎ ಲಾಜಿಕ್. ಯಾವ ಎನರ್ಜಿಗೆ ಯಾವ ಎಂಡೋಕ್ರೈನ್ ಗ್ಲ್ಯಾಂಡ್ ಹೇಗಿದೆ ವರ್ಕ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಮಾನಸಿಕವಾಗಿ ಹೇಳೋದಂದ್ರಿಗಿನಾಗಿ ನೀವು ಫ್ಲೆಕ್ಸಿಬಲ್ ಇರಬೇಕು. ಗಂಡ ಹೆಂಡತಿ ಒಬ್ರಿಗೊಬ್ರು ಏನ್ ಹೇಳಿದ್ರು ಹೂ ಅನ್ಬೇಕು, ಗಂಡ ಹೇಳಿದ್ರು ಹೂ ಅನ್ಬೇಕು. ಒಬ್ರಿಗೊಬ್ರು ಯಾವಾಗ ಬೆಂಡಾಗಿ ಅರ್ಥ ಮಾಡ್ಕೊತಿರೋ ಮಕ್ಳಾಗ್ತವೆ. ಅದೊಂಥರ ಈ ಯೋಗದಲ್ಲಿ ಹೇಳ್ತಾರೆ, ಬ್ರಹ್ಮಾಂಡ ಪಿಂಡಾಂಡ ಒಂದೇ ಅಂತ. ಬ್ರಹ್ಮಾಂಡ ಹೆಂಗಿರುತ್ತೋ ಪಿಂಡಾಂಡನ ಹಂಗೆ ಇರುತ್ತಂತ. ಅಂತ ಬ್ರಹ್ಮಾಂಡನ ಸೃಷ್ಟಿ ಮಾಡ್ಬೇಕಂದ್ರೆ ಅಲ್ಲಿ ಆ ಗರ್ಭದಲ್ಲಿ ವೀರ್ಯ ಮತ್ತು ಅಂಡಾಣು ಒಬ್ರಿಗೊಬ್ರು ಅಕ್ಸೆಪ್ಟ್ ಮಾಡ್ಕೋಬೇಕು. ನಾನ್ ನಿನ್ ಕರ್ಕೋತೀನಿ, ನಾನ್ ನಿನ್ನ ಇಬ್ರು ಸೇರ್ಬಿಟ್ಟು ನಾವಿಬ್ರು ಇನ್ನೊಂದು ಜೀವನ್ ಕ್ರಿಯೇಟ್ ಮಾಡ್ತೀವಿ ಅಂತ ದೇ ಶುಡ್ ಅಕ್ಸೆಪ್ಟ್. ನಿಮ್ ತಲೆಯಲ್ಲೇ ನೀವು ಗಂಡನ್ನ ಹೆಂಡ್ತಿನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ
ಅವು ಒಳಗಡೆ ಅವು ಅಕ್ಸೆಪ್ಟ್ ಆಗಲ್ಲ. ದೇ ವೋಂಟ್ ಟೇಕ್. ಇವಾಗ ನಿಮ್ಮ ಅಂಡಾಶಯ ಸ್ಪರ್ಮ್ನ ರಿಸೀವ್ ಮಾಡ್ಕೋಬೇಕು, ಒಳಗಡೆ ತಗೋಬೇಕು. ದಟ್ ಈಸ್ ಆಕಾಶ ತತ್ವ. ಆ ಆಕಾಶ ತತ್ವನ ನಿಮ್ಮ ದೇಹದಲ್ಲಿ ಹುಟ್ಟಾಕೋದು ನೇರಳೆ ಬಣ್ಣ. ಸ್ಕೆಚ್ ಪೆನ್ ಜಸ್ಟ್ ಇದನ್ನ ತಗೊಳ್ಳಿ. ಎವ್ರಿ ಡೇ ಜಸ್ಟ್ ಅಪ್ಲೈ ಒನ್ ಪರ್ಪಲ್, ಈ ತರ ಅದ್ಭುತವಾಗಿ ವರ್ಕ್ ಆಗುತ್ತೆ. ಇದು ನಿಮ್ಮ ಸ್ಪರ್ಮ್ ಮೊಟಾಲಿಟಿನ ಇನ್ಕ್ರೀಸ್ ಮಾಡುತ್ತೆ, ಎಗ್ ಸೈಜನ್ನು ಇನ್ಕ್ರೀಸ್ ಮಾಡುತ್ತೆ, ಓವರ್ ಆಲ್ ಆಗಿ ನಿಮ್ಮ ಓವರೀಸ್ನ ಸ್ಟ್ರೆಂಥನ್ ಮಾಡುತ್ತೆ. ಅದ್ರ ಜೊತೆಗೆ ದೈಹಿಕವಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ದೇಹದಲ್ಲಿ ಆಕಾಶ ತತ್ವವನ್ನು ಇನ್ಕ್ರೀಸ್ ಮಾಡಬೇಕು. ಆಕಾಶ ತತ್ವ ಅಂದ್ರೆ ಏನು? ಫ್ಲೆಕ್ಸಿಬಿಲಿಟಿ. ಅಂದ್ರೆ ನಿಮ್ಮ ಎಲ್ಲಾ ಜಾಯಿಂಟ್ಸ್ ಮೂವ್ ಮಾಡಬೇಕು. ಒಂದು ಸೀಕ್ರೆಟ್ ಕೇಳ್ತೀನಿ ಕೇಳಿ. ತುಂಬಾ ಜನಕ್ಕೆ ಪ್ರಿಮೆಚೂರ್ ಎಜಾಕ್ಯುಲೇಷನ್ ಆಗ್ತಿರುತ್ತೆ, ಲಿಬಿಡೋ ಇರುತ್ತೆ, ಸೆಕ್ಸುವಲ್ ಇಂಟ್ರೆಸ್ಟೇ ಇರಲ್ಲ. ಓಕೆ, ಅವರೆಲ್ರಿಗೂ ಸಿಂಪಲ್ ಟಿಪ್ಸ್ ನಂದು, ಅದ್ಭುತವಾಗಿ ವರ್ಕ್ ಆಗುತ್ತೆ. ತಲೆಯಿಂದ ಅಡಿಯಿಂದ ಮುಡಿವರೆಗೂ ನಿಮ್ಮಲ್ಲಿ ಯಾವ್ಯಾವ ಜಾಯಿಂಟ್ಸ್ ಇದಾವೆ ಎಲ್ಲಾ ಜಾಯಿಂಟ್ಸ್ನ ಮೂವ್ ಮಾಡಿ, ತಿರುಗಿಸ್ರಿ, ಬೆಂಡ್ ಮಾಡಿ, ಕ್ವೀಸ್ ಮಾಡಿ. ನಿಮ್ಮ ರಿಪ್ರೊಡಕ್ಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಕಂಪ್ಲೀಟ್ ರಿಪ್ರೊಡಕ್ಟಿವ್ ಎನರ್ಜಿ ಎದ್ರ ಮೇಲೆ ನಿಂತಿದೆ ಅಂದ್ರೆ ಆಕಾಶ ತತ್ವದ ಮೇಲೆ. ಆ ಆಕಾಶ ತತ್ವನ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ನಿಮ್ಮ ಜಾಯಿಂಟ್ಸ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಬೇಕು. ಆಕಾಶ ಅಂದ್ರೇನೆ ಲೋ ರೆಸಿಸ್ಟೆನ್ಸ್ ಅಲ್ವಾ? ಲೋ ಅದೇನಂತಾರೆ, ಬಾಗೋದು. ಸೊ ನೀವು ಏಜ್ ಎಷ್ಟೇ ಇರಲಿ, ನೀವು 20 ವರ್ಷದವ್ರು ಇರ್ಬೋದು, 40, 50, 60 ವರ್ಷದವ್ರು ಇರ್ಬೋದು, ಯು ಕ್ಯಾನ್ ಇನ್ಕ್ರೀಸ್ ಯುವರ್ ರಿಪ್ರೊಡಕ್ಟಿವ್ ಎನರ್ಜಿ. ಹೇಗೆ ಅಂತಂದ್ರೆ ನಿಮ್ಮಲ್ಲಿ ಆಕಾಶ ತತ್ವನ ಇನ್ಕ್ರೀಸ್ ಮಾಡಬೇಕು. ಇನ್ಕ್ರೀಸ್ ಮಾಡೋಷ್ಟು ಸಿಂಪ್ಲೆಸ್ಟ್ ಎನರ್ಜಿ ಯಾವುದಪ್ಪ ಅಂತಂದ್ರೆ ನಿಮ್ಮ ಜಾಯಿಂಟ್ಸ್ನ ಫ್ಲೆಕ್ಸಿಬಲ್ ಮಾಡೋದು. ಯಾವ ಜಾಯಿಂಟನ್ನು ಬಿಡಬೇಡಿ, ಎವ್ರಿ ಜಾಯಿಂಟ್ ಇನ್ ದ ಬಾಡಿ. ಈ ಬೆರಳಲ್ಲಿ 3 ಜಾಯಿಂಟ್ ಇರುತ್ತೆ, ಹಿಂಗ್ ಬೆಂಡ್ ಮಾಡಿ, ಆಮೇಲೆ ಹಿಂಗ್ ಬೆಂಡ್ ಮಾಡಿ, ಆಮೇಲೆ ಹಿಂಗ್ ಓಲ್ಡ್ ಮಾಡಿ. ಓಕೆ, ನೆಕ್ಸ್ಟ್ ಈ ಜಾಯಿಂಟ್ ಬನ್ನಿ, ಇದನ್ನ ತಿರ್ಸ್ರಿ. ನೆಕ್ಸ್ಟ್ ಈ ಜಾಯಿಂಟ್ ಬನ್ನಿ, ಇದನ್ನ ಹಿಂಗ್ ತಿರ್ಸ್ರಿ, ಆಂಟಿ ಕ್ಲಾಕ್ ವೈಸ್ ತಿರ್ಸ್ರಿ. ನೆಕ್ಸ್ಟ್ ಶೋಲ್ಡರ್. ಓಕೆ, ಎವ್ರಿ ಜಾಯಿಂಟ್ ಈ ತರ ಈ ತರ. ನೆಕ್, ಯಾವ ಜಾಯಿಂಟ್ ಅನ್ನು ಬಿಡಬಾರ್ದು. ಇಟ್ ವಿಲ್ ಟೇಕ್ 15-20 ನಿಮಿಷ ಟೈಮ್ ಆಗುತ್ತೆ. ಎಲ್ಲಾ ಜಾಯಿಂಟ್ ಅನ್ನ ಮೂವ್ ಮಾಡಿ. ಏನ್ ಬರುತ್ತೆ ಜಾಯಿಂಟ್ಸ್ ಮೂವ್ ಮಾಡಿದ್ರೆ? ಏನು ಬರಲ್ಲ. ನಿಮ್ಮ ಆಕಾಶ ತತ್ವ ಇನ್ಕ್ರೀಸ್ ಆಗುತ್ತೆ. ಏನ್ ಬೆನಿಫಿಟ್ ಆಕಾಶ ತತ್ವ ಇನ್ಕ್ರೀಸ್ ಆದ್ರೆ? ನಿಮ್ಮ ಓವರೀಸ್ ಅಲ್ಲಿ ಲ್ಯಾಕ್ಸ್ ಆಫ್ ಎಪಿಥೀಲಿಯಲ್ ಸೆಲ್ಸ್ ಇರ್ತವೆ. ಆ ಎಲ್ಲಾ ಪ್ರತಿಯೊಂದು ಜೀವಕೋಶನು, ಆ ಒಂದು ಸೆಲ್ನು, ಜೀವಕೋಶನು ಕಾಯ್ತಾ ಇರ್ತತೆ, ನಾನು ಎಗ್ ಆಗ್ಬೇಕು, ನಾನು ಅಂಡಾಣ ಆಗ್ಬೇಕು ಅಂತ. ಇಷ್ಟೇ ಎಪಿಥೀಲಿಯಲ್ ಸೆಲ್ಸ್ ಇರ್ತತೆ, ಅದು ದಪ್ಪ ಆಗ್ಬಿಟ್ಟು ಎಗ್ ಆಗ್ಬೇಕು. ನೀವು ಯೂಟ್ಯೂಬ್ ಅಲ್ಲಿ ನೋಡಿ, ತುಂಬಾ ಚೆನ್ನಾಗಿ ತೋರಿಸ್ತಾರೆ ಎಗ್ ಹೆಂಗ್ ರಿಲೀಸ್ ಆಗುತ್ತೆ, ಎಗ್ ಹೆಂಗ್ ಫಾರ್ಮೇಶನ್ ಆಗುತ್ತೆ ಅಂತ. ಅದೇ ತರ ವೃಷಣದಲ್ಲೂ ಅಷ್ಟೇ, ಟೆಸ್ಟಿಕಲ್ಸ್ ಅಲ್ಲಿ. ಆ ಟೆಸ್ಟಿಕಲ್ಸ್ ಅಲ್ಲಿ ಮಿಲಿಯನ್ಸ್ 1 ಮಿಲಿಯನ್ ಅಂದ್ರೆ ಏನು? 10 ಲಕ್ಷ, 100-150 ಮಿಲಿಯನ್ ಸ್ಪರ್ಮ್ ಬರುತ್ತೆ ಒಂದ್ಸತಿ ಎಜಾಕ್ಯುಲೇಷನ್ ಮಾಡಿದ್ರೆ. ಅಷ್ಟೊಂದು ಸೆಲ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ಅಂದ್ರೆ ಎಲ್ಲ ಹೊರಗಿಂದ ಏನ್ ಬರಲ್ಲ, ಅದೇ ಹುಟ್ಟಿದಾಗ್ಲಿಂದ ಸಾಯೋ ತನಕ ಆ ಟೆಸ್ಟಿಕಲ್ ಇಂದಾನೇ ಕ್ರಿಯೇಟ್ ಆಗೋದು. ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಆ ಮೈನ್ಯೂಟ್ ಮೈಕ್ರೋಸ್ಕೋಪ್ ಅಲ್ಲಿ ಇರ್ತಕ್ಕಂಥ ಜೀವಕೋಶ ವೀರ್ಯ ಕನ್ವರ್ಟ್ ಆಗುತ್ತೆ. ಅಂದ್ರೆ ಇಟ್ ಬಿಕಮಿಂಗ್ ಮೋರ್. ಅದು ಬೆಳಿಬೇಕಂದ್ರೆ ಯಾವ್ದು ಸ್ಪೇಸ್, ಆಕಾಶ ತತ್ವ ಬೇಕು. ಆ ಆಕಾಶ ತತ್ವ ನಿಮ್ಮ ಅಂಡಾಶಯಕ್ಕೆ, ನಿಮ್ಮ ಟೆಸ್ಟಿಕಲ್ಸ್ ಕೊಡೋರು ಯಾರು ಅಂದ್ರೆ ಜಾಯಿಂಟ್ಸ್ ಮೂಮೆಂಟಮ್. ನಿಮ್ಮಪ್ಪ, ನಿಮ್ಮ ತಾತ, ನಿಮ್ಮ ಅಜ್ಜಿ 3-4 ಮದುವೆ ಮಾಡ್ಕೊಂಡು 8-10 ಮಕ್ಕಳು ಮಾಡ್ಕೊಂಡು 70 ವರ್ಷದ ತನಕ ಸೆಕ್ಸುಯಲಿ ಆಕ್ಟಿವ್ ಆಗಿದ್ರು. ಯಾಕೆ ಗೊತ್ತಾ? ನಿಮ್ಮ ಅಜ್ಜಿ ಬೀಸೋರು, ಕುಟ್ಟೋರು, ಎಲ್ಲಾ ಜಾಯಿಂಟ್ಗಳು ಮೂವ್ ಆಗೋದು. ನಿಮ್ಮ ತಾತ ಕಡಿಯೋರು, ಬಗ್ಸೋರು, ನೆಟ್ ಕಡಿಯೋರು, ಚಲಿಕೆ, ಆರೆ, ಗುದ್ಲಿ,
ಎತ್ತೋದು, ಇಳಿಸೋದು, ಎಲ್ಲಾ ಜಾಯಿಂಟ್ಸ್ ಮೂವ್ ಆಗೋದು. ಎಲ್ಲಿವರೆಗೂ ನಿಮ್ ಜಾಯಿಂಟ್ಸ್ ಮೊಮೆಂಟಮ್ ಇರುತ್ತೋ ಅಲ್ಲಿವರೆಗೂ ಯುವರ್ ರಿಪ್ರೊಡಕ್ಟಿವ್ ಎನರ್ಜಿ ಇಸ್ ಸೋ ಸ್ಟ್ರಾಂಗ್. ಇಸ್ ಇಟ್ ಗಟ್? ಓಕೆ ಸರ್, ನೀವು ಹೇಳ್ದಂಗೆ ಎಲ್ಲಾ ಜಾಯಿಂಟ್ಸ್ ಮೂವ್ ಮಾಡ್ತೀವಿ, ಅದ್ರ ಜೊತೆ ಇನ್ನೇನ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್, ಒಂದು ಪರ್ಪಲ್ ಕಲರ್ ಹಾಕಿ. ಇದೇನ್ ಮಾಡುತ್ತಂದ್ರೆ ನೀವ್ ಇಷ್ಟು ಬೆಂಡ್ ಆಗ್ತಿದ್ರೆ ಅಂದ್ರೆ ಇನ್ನೂ ಸ್ವಲ್ಪ ಬೆಂಡ್ ಮಾಡ್ತೈತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಬಗ್ಗೆ ನೆಲ ಮುಟ್ಟಕ್ ಟ್ರೈ ಮಾಡಿ, ನೆಲ ಮುಟ್ಟಕ್ ಆಗಿಲ್ಲ ಅಂದ್ರೆ ಇಲ್ಲಿ ಪರ್ಪಲ್ ಕಲರ್ ಹಾಕೊಳ್ಳಿ, ಆಮೇಲೆ ಟ್ರೈ ಮಾಡಿ, ಮುಟ್ತೀರಾ. ಅದೇಗ್ ಸಾಧ್ಯ ಆಯ್ತು ಅಂದ್ರೆ ನೀವು ಆಕಾಶ ತತ್ವವನ್ನು ಇನ್ಕ್ರೀಸ್ ಮಾಡಿ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಮಾಡಿದಿರ. ಕಡೆನ್ ಐಡಿಯಾ? ಸಿ, ದಿಸ್ ಇಸ್ ವಂಡರ್ಫುಲ್ ಸೈನ್ಸ್. ಆಯುರ್ವೇದ ಎಷ್ಟು ಕ್ಲಿಯರ್ ಆಗಿ ಹೇಳುತ್ತೆ ಅಂತಂದ್ರೆ, ನಿನ್ಗೆ ಯಾವ ಮಾತ್ರೆ ಬೇಡ, ಯಾವ ಕಷಾಯ ಬೇಡಪ್ಪ, ಈ ಪಂಚಭೂತಗಳನ್ನ ನಿನ್ನಲ್ಲಿ ಸೇರಿಸ್ಕೊ, ನಿನ್ಗೆ ಏನ್ ಬೇಕೋ ನೀನೇ ನಿನ್ ದೇಹದಿಂದ ಕ್ರಿಯೇಟ್ ಮಾಡ್ಬೋದು. ನಾವೇನ್ ಮಾಡ್ತಾ ಇದೀವಿ, ಸಾರ್ ಬೆಳಿಗ್ಗೆಯಿಂದ ಸಂಜೆ ತನಕ ಕೂತ್ಕೋಬೇಕು ಸರ್, ನಾನು ಕೂತ್ಕೊಂಡೇ ಮಾಡೋದು ನನ್ನ ಕೆಲಸ. ಇವತ್ತು ನೀನು ಕೂತ್ಕೊಂಡು ಮಾಡಿದ್ರೆ ನಾಳೆ ನಿನ್ ಫ್ಲೆಕ್ಸಿಬಿಲಿಟಿ ಇರಲ್ಲ, PCOD ಆಗುತ್ತೆ, ಡಿಲೇ ಮೆನ್ಸಸ್ ಆಗುತ್ತೆ. ಆಗತ್ತಲ್ವಾ? ಇವಾಗ ಒಂದ್ಸತಿ 6 ತಿಂಗಳಿಗೆ ಒಂದ್ಸತಿ ಮೆನ್ಸಸ್ ಆಗುತ್ತೆ. ಮೆನ್ಸಸ್ ಆದ್ರೆ ಎಕ್ಸೆಸ್ ಬ್ಲೀಡಿಂಗ್ ಆಗುತ್ತೆ, ಇಲ್ಲಾಂದ್ರೆ ಬ್ಲೀಡಿಂಗೇ ಆಗಲ್ಲ. ಇವೆಲ್ಲ ಪ್ರಾಬ್ಲಮ್ಸ್ ಯಾಕಾಗತ್ತೆ ಅಂದ್ರೆ, ಇವತ್ತು ನೀವು ನನ್ನ ಹತ್ರ ಬಂದ್ರೆ ಏನೋ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಮನ್ನ ರೆಡಿ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕರ್ನಾಟಕದಲ್ಲಿ ಇರೋರಿಗೆಲ್ಲ ನಾನೇ ಟ್ರೀಟ್ಮೆಂಟ್ ಕೊಡಕ್ಕಾಗತ್ತಾ? ಆಗಲ್ಲ. ಇವಾಗ ಬರೋ ಕ್ರೌಡನ್ನೇ ನಮ್ಗೆ ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ. ನಾನು ಹೇಳೋ ಲಾಜಿಕ್ ಅನ್ನ ನಿಮ್ ಜೀವನ ಶೈಲಿಯಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ. ನೀವು ಮಾಡ್ಲಾರ್ದಂತೂ ಏನು ಹೇಳ್ತಾ ಇಲ್ಲ ನಾನು. ದಿನನಿತ್ಯದಲ್ಲೇ ನಿಮ್ ಮನೆಯಲ್ಲೇ ನೀವು ಇದನ್ನ ಮಾಡ್ಬೋದು, ಟ್ರೈ ಮಾಡಿ. ಓಕೆ, ಎಷ್ಟೋ ಜನ ಇನ್ಫರ್ಟಿಲಿಟಿಯಿಂದ ಸಫರ್ ಆಗ್ತಿರ್ತೀರಾ, ಲಿಬಿಡೋ ಇಂದ ಸಫರ್ ಆಗ್ತಿರ್ತೀರಾ, ಲ್ಯಾಕ್ ಆಫ್ ಸೆಕ್ಸುವಲ್ ಇಂಟ್ರೆಸ್ಟ್ ಇಂದ ತುಂಬಾ ವೈಮನಸ್ಸು ಬರ್ತಾ ಇರುತ್ತೆ. ವೈ ಕಾಂಟ್ ಯು, ನೀವು ನಿಮ್ಮ ದೇಹದಲ್ಲಿ ಆಕಾಶ ತತ್ವನ ಯಾಕೆ ತರಬಾರ್ದು? ನೋ ಸೈಡ್ ಎಫೆಕ್ಟ್, ₹1 ಖರ್ಚಿಲ್ಲ, ಯಾರ ಹತ್ರ ಹೋಗೋದಿಲ್ಲ, ನಿಮ್ಮ ಮನೆಯಲ್ಲೇ ನೀವು ಮಾಡೋದು. ಓಕೆ, ಮಾಡಿ. ಸರ್ ನೀವು ಹೇಳ್ದಂಗೆ ಒಂದಿನ ಮಾಡಿದೆ ಸರ್, ನೆಕ್ಸ್ಟ್ ದಿನ ನನಗೆ ಎದ್ದೇಳಕ್ ಆಗ್ತಾ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಡೇಗೆ ಒಂದು ಡಾರ್ಕ್ ಬ್ಲೂ ಹಾಕಿ. ಇಲ್ಲಿ ಯಾಕೆ ಹೇಳಿ? ಡಾರ್ಕ್ ಬ್ಲೂ ಹಾಕಿದ್ರೆ ನಿಮ್ಗೆ ಅಡ್ರಿಲಿನ್ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ಡೇಗೂ ಎದ್ದಾಳ್ತೀರಾ. ಸೊ ದಟ್ ಯು ಕ್ಯಾನ್ ಡೂ ದಿಸ್. ಇದು ಹಾಕಿದ್ಮೇಲೆ ಇನ್ನೂ ಎನರ್ಜಿ ಬೇಕಂದ್ರೆ ಇಲ್ಲಿ ಸ್ಕೈ ಬ್ಲೂ ಹಾಕಿ. ಪ್ಯಾಂಕ್ರಿಯಸ್ ಇನ್ಕ್ರೀಸ್ ಮಾಡಿ. ಪ್ಯಾಂಕ್ರಿಯಸ್ ಇನ್ಕ್ರೀಸ್ ಮಾಡಿದಾಗ ನಿನ್ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ, ಚೆನ್ನಾಗಿ ತಿಂತೀರಾ, ಅವಾಗ ಶಕ್ತಿ ಬರುತ್ತೆ. ಇನ್ನೂ ನಿಮ್ ಮೂಳೆಗಳನ್ನೆಲ್ಲ ಫ್ಲೆಕ್ಸಿಬಿಲಿಟಿ ಕ್ರಿಯೇಟ್ ಮಾಡ್ಬೋದು, ಅಡ್ರಿಲಿನ್ ಎನರ್ಜೈಸ್ ಮಾಡ್ಬೋದು. ಹಾಗಾಗಿ ಇವತ್ತು ತುಂಬಾ ಜನ, ಲಕ್ಷ ಜನ ಡಯಾಬಿಟಿಕ್ ಇಂದ ಸಫರ್ ಆಗ್ತಿದ್ದಾರೆ. ಅವ್ರೆಲ್ರಿಗೂ ಏನೋ ಕಾಯಿಲೆ, ಏನೋ ರೋಗ ಇಲ್ಲ. ಇಟ್ಸ್ ವೆರಿ ಸಿಂಪಲ್, ಅವ್ರ ದೇಹದಲ್ಲಿ ಅಗ್ನಿ ತತ್ವ ಇಂಬ್ಯಾಲೆನ್ಸ್ ಆಗಿದೆ. ಆಕಾಶ ತತ್ವ ಇಂಬ್ಯಾಲೆನ್ಸ್ ಆದ್ರೆ PCOD ಅಂಡ್ ಅಜೋಫರ್ಮಿಯಾ ಅಂಡ್ ವಾಟ್ ಇಟ್ ಇಸ್ ಕಾಲ್ಡ್ ಸ್ಪರ್ಮ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದೇ ವಾಯು ತತ್ವ ಇಂಬ್ಯಾಲೆನ್ಸ್ ಆದ್ರೆ ಅಡ್ರಿಲಿನ್ ವ್ಯತ್ಯಾಸ ಆಗ್ಬಿಟ್ಟು ತುಂಬಾ ಹೈಪರ್ ಆಕ್ಟಿವ್ ಆಗ್ತೀರಾ, ಇಲ್ಲ ಲೇಜಿ ಆಗ್ತೀರಾ. ಅದೇ ಪ್ಯಾಂಕ್ರಿಯಸ್ ಅಂದ್ರೆ ಅಗ್ನಿ ತತ್ವ ಇಂಬ್ಯಾಲೆನ್ಸ್ ಆದ್ರೆ ನಿಮ್ ದೇಹದಲ್ಲಿ, ಎಡಗೈ ತೋರು ಬೆರಳು ಅಗ್ನಿ ತತ್ವ ಇಂಬ್ಯಾಲೆನ್ಸ್ ಆಗಿದಾಗ ನಿಮ್ ದೇಹದಲ್ಲಿ ಡೈಜೆಷನ್ ಇಂಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ಡೈಜೆಷನ್ ಇಂಬ್ಯಾಲೆನ್ಸ್ ಆಗುತ್ತೆ, ನೀವು ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ. ನಾನು ನೋಡಿ, ಪ್ಯಾಂಕ್ರಿಯಸ್ನ ಅಗ್ನಿ ಕೋರಿಲೇಟ್ ಮಾಡಿ, ಅಗ್ನಿನ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇಲ್ಲ, ಕಡಿಮೆ ಮಾಡಿ ಅಂತಾನು ಹೇಳ್ತಾ ಇಲ್ಲ. ಬ್ಯಾಲೆನ್ಸ್ಡ್ ಇರಬೇಕು. ಜಾಸ್ತಿ ಇದ್ರೆ ಏನಾಗುತ್ತೆ? ಸ್ವಲ್ಪ ಯೋಚನೆ ಮಾಡಿದ್ರ, ನೀವು ಟೆನ್ಷನ್ ಆದ್ರೆ, ಸ್ಟ್ರೆಸ್ ಆದ್ರೆ ನಿಮ್ ಬಾಡಿ ಹೆಂಗಿರುತ್ತೆ? ಮೊನ್ನೆ ನಾನು ಒಂದು ರಾತ್ರಿ ಒಂದು 11:30 12 ಗಂಟೆ ತನಕ ಟಂಗ್ ಇಮೇಜ್ ಸಾರ್ಟ್ ಔಟ್ ಮಾಡ್ತಾ ಇದ್ದೀನಿ. ನಾಲ್ಗೆ ಫೋಟೋನ ಅಲ್ಗಾರಿದಮ್ಗೆ ಕೊಡ್ಬೇಕು, ಉಯಿ ಅಲ್ಗಾರಿದಮ್ಗೆ ಸಾರ್ಟ್ ಔಟ್ ಮಾಡ್ತಾ ಇದ್ದೀನಿ. ಅದು ಆ ಕಡೆ ಹಾಕಿದೆ, ಆ ಕಡೆ ಹಾಕಿ
ಒಂದು 2 ಅವರ್ಸ್ ಆದ್ಮೇಲೆ ನನ್ನ ಹೆಂಡತಿ ಬಂದು ಹಿಂಗ್ ಮುಟ್ತಾಳ, ಏನ್ ಇಷ್ಟು ಬಿಸಿ ಇದೀಯಾ ನೀನು ಅಂತ. ನಾನು ಹೇಳ್ದೆ, ನನ್ನ ಮೈಂಡ್ ಅಷ್ಟು ಓಡಾಕತ್ತೈತೆ ಅಲ್ಲಿ ಟಂಗ್ ಕೆಟಗರಿ ಮಾಡೋದಕ್ಕೆ ಅಂತ. ನೋಡಿ, ಒಂದು ಎಕ್ಸಾಂಪಲ್ ಯಾಕೆ ನಿಮಗೆ ಕೊಟ್ಟೆ ಅಂತಂದ್ರೆ, ನಾನು ಕುತ್ಕೊಂಡೇ ಇದ್ದೀನಿ, ಇದೇ ಪ್ಲೇಸಲ್ಲಿ ಕುತ್ಕೊಂಡಿದ್ದೀನಿ, ಇದೇ ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ. ಸೊ ಐ ಆಮ್ ಜಸ್ಟ್ ಡೂಯಿಂಗ್ ದ ಕಂಪ್ಯೂಟರ್ ವರ್ಕ್, ಬಟ್ ಹೋಲ್ ಬಾಡಿ ಹೀಟ್ ಆಗಿದೆ ನಂದು. ಹೋಲ್ ಬಾಡಿನ ಹೀಟ್ ಮಾಡೋ ಕೆಪಾಸಿಟಿ ನಿಮ್ ತಲೆಗಿರುತ್ತೆ. ಹಾಗಾಗಿ ತುಂಬಾ ಜನ ಅವ್ರ ವರ್ಕಿಂದ, ಅವ್ರ ಟ್ರಾವೆಲ್ ಇಂದ, ಮತ್ತೆ ರಿಲೇಶನ್ಶಿಪ್ ಇಂಬ್ಯಾಲೆನ್ಸ್ ಇಂದ, ಇಲ್ಲ ಆಫೀಸಲ್ಲಿ ಏನೋ ನಮ್ಮ ಬಾಸ್ ಕಂಡ್ರೆ ಆಗಲ್ಲ, HOD ಕಂಡ್ರೆ ಆಗಲ್ಲ, ನಮ್ಮ ಮ್ಯಾನೇಜರ್ ಕಂಡ್ರೆ ಆಗಲ್ಲ, ನನಗೆ ಕ್ಲಾಶ್ ಐತೆ. ನಿಮ್ಮ ಆಫೀಸ್ಗೆ ಹೋದ್ರೆ ಸಾಕು, ನಿಮ್ಗೆ ಅಗ್ನಿ ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಯಾವಾಗ ಅಗ್ನಿ ಜಾಸ್ತಿ ಆಗುತ್ತೋ ಆಟೋಮೆಟಿಕಲಿ ಪ್ಯಾಂಕ್ರಿಯಸ್ಗೆ ಓವರ್ ಇಂಬ್ಯಾಲೆನ್ಸ್, ಹೈಪರ್ ಆಕ್ಟಿವ್ ಸಿಗ್ನಲ್ ಹೋಗ್ತಾ ಇರುತ್ತೆ. ತುಂಬಾ ಜನ ಸಾಧನೆ ಮಾಡೋರಿಗೆ ಡಯಾಬಿಟಿಸ್ ಬರುತ್ತೆ. ಅವರೇ ಹೇಳ್ತಾರ, ಸಾರ್ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಸರ್, ಟೆನ್ಷನ್ ಸರ್, ತಡಿಯಕ್ಕಾಗಲ್ಲ ಸರ್, ನನ್ಗೆ BP ಬಂದ್ಬಿಟ್ಟೆ ಸರ್, ಡಯಾಬಿಟಿಸೇ ಬಂದ್ಬಿಟ್ಟೈತೆ ಈ ಪ್ರಾಜೆಕ್ಟ್ ಮುಗಿಯೋದ್ರೊಳಗೆ ಅಂತಾರ ಅವರು. ಕೇಳಿದಿರಾ? ತುಂಬಾ ಜನಕ್ಕೆ ಅವ್ರು ಹೇಳ್ತಾರೆ, ಪಾಪ ವೆರಿ ಕ್ಲಿಯರ್ ಫ್ರಾಂಕ್ ಆಗಿ ಹೇಳ್ತಾರ, ಸಾರ್ ಏನ್ ಕೆಲಸ ಸರ್, ಸಾಕಾಗೋಗ್ಬಿಡ್ತೀವಿ, ಇದು ಮುಗಿಯೋಷ್ಟೊತ್ತಿಗೆ ನನಗೆ ಶುಗರೇ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ. ಯಾಕೆ ಹೇಳಿ? ಮೈಂಡ್ ಆಫ್ ಆಗ್ತಾ ಇಲ್ಲ. ನಿಮ್ ಬಾಡಿ ಕೂಲ್ ಆಗಿರ್ಬೇಕಂದ್ರೆ ಇದು ಆಫ್ ಆಗ್ಬೇಕು. ನೋಡಿ, ಕ್ಲಾಸ್ ಮುಗಿಸಿದ ಮೇಲೆ ನನ್ನ ಬಾಡಿ ಹೀಟ್ ಇರುತ್ತೆ. ಯಾಕಂದ್ರೆ ನಿಮ್ಗೆಲ್ಲಾ ಎಂಡೋಕ್ರೈನ್ ಗ್ಲ್ಯಾಂಡು ಒಂದೊಂದು ಶಕ್ತಿ ತಗೊಂಡು ಹೆಂಗ್ ಕೆಲಸ ಮಾಡ್ತೈತೆ ಅಂತ ನಿಮ್ಗೆ ಅರ್ಥ ಮಾಡಿಸ್ಬೇಕು. ನಾನು ಅರ್ಥ ಮಾಡಿಸ್ಬೇಕಾದ್ರೆ ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸಾಂಪಲ್ಸ್ ಕೊಡ್ಬೇಕು. ನನ್ನ ಮೈಂಡ್ ಓಡ್ತಿರ್ತೈತೆ, ಪ್ಯಾಂಕ್ರಿಯಸ್ ಅಗ್ನಿಗೆ ಕೋರಿಲೇಟ್ ಮಾಡಕ್ ನಿಮ್ಗೆ ಏನ್ ಎಕ್ಸಾಂಪಲ್ ಕೊಡ್ಬೇಕು ಅಂತ. ಲೈಕ್ ದಟ್ ನಾವು ಕುತ್ಕೊಂಡೇ ಕೆಲಸ ಮಾಡ್ತೀವಿ. ಓಕೆ, ನಾವು ಮನೇಲೇ ಇರ್ತೀವಿ, ರಿಮೋಟೇ ಇಟ್ಕೊಂಡಿರ್ತೀವಿ, ಫೋನೇ ಇಟ್ಕೊಂಡಿರ್ತೀವಿ, ಫೇಸ್ಬುಕ್ಕೇ ನೋಡ್ತಿರ್ತೀವಿ, ಇನ್ಸ್ಟಾ ರೀಲ್ಸೇ ನೋಡ್ತಿರ್ತೀವಿ, ಬಟ್ ಬಾಡಿ ಹೀಟ್ ಆಗ್ತಿರುತ್ತೆ. ಅದು ನಿಮ್ ಪ್ಯಾಂಕ್ರಿಯಸ್ಗೆ ಎಫೆಕ್ಟ್ ಮಾಡ್ತದೆ. ನಿಮ್ ಸುತ್ತಮುತ್ತ ತುಂಬಾ ಜನ ಇದಾರಲ್ವಾ ಸ್ಟ್ರೆಸ್ ಟೆನ್ಷನ್ ಇಂದ ಶುಗರ್ ಬಂದಿರೋರು? ಹೆಸರು ಕೈ ಹತ್ರಿ ಇದಾರ? ಎಸ್. ಸೊ ಯಾಕೆ ಅಂತಂದ್ರೆ ನಿಮಗೆ ಟೆನ್ಷನ್ ಆದಾಗ ಅಗ್ನಿ ಜಾಸ್ತಿ ಆಗುತ್ತೆ, ಅಗ್ನಿ ಜಾಸ್ತಿ ಆದಾಗ ಪ್ಯಾಂಕ್ರಿಯಸ್ಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಅದೇ ತರ ಬೇರೆ ತರ ಜನನು ಇದ್ದಾರೆ, ಅಗ್ನಿ ಕಮ್ಮಿಯಾಗಿ ಡಯಾಬಿಟಿಸ್ ಆಗಿದೆ. ಅಗ್ನಿ ಯಾರಿಗೆ ಕಮ್ಮಿ ಆಗುತ್ತೆ ಹೇಳಿ? ಇಬ್ಬರಿಗೆ ಆಗುತ್ತೆ. ಅಗ್ನಿ ಕಡಿಮೆ ಆಗೋದು ಇಬ್ಬರಿಗೆ. ಒಂದು ಫಿಸಿಕಲಿ ಇನ್ಆಕ್ಟಿವ್ ಇರೋದು, ಎರಡನೇದು ಮಾನಸಿಕವಾಗಿ ಭಯ ಬೀಳೋದು, ಭಯಭೀತರಾಗಿರೋದು. ಪ್ರತಿ ಸತಿ ಭಯ ಬಿದ್ದಾಗೂ ನಿನ್ ಬಾಡಿ ಚಿಲ್ ಆಗುತ್ತೆ, ತಣ್ಣಗಾಗುತ್ತೆ. ಏನೋ ಭಯ. ಚಿಕ್ಕವರಿದ್ದ ಮೇಷ್ಟ್ರ ಭಯ, ದೊಡ್ಡವರಾದ್ಮೇಲೆ ಏಂತಿದ್ ಭಯ, ಗಂಡನ ಭಯ, ಬಾಸದ ಭಯ, ಅತ್ತೆದ ಭಯ, ಮಾವನ ಭಯ, ಪಕ್ಕದ ಮನೆಯವ್ರದ್ದು ಭಯ. ಏನೋ ಒಂದು, ಒಬ್ಬೊಬ್ಬರದ್ದು ಒಂದೊಂದು ಸ್ಟೋರಿ. ಸೊ ಪ್ರತಿ ಸತಿ ನೀವು ಭಯ ಬಿದ್ದಾಗೂ ನಿಮ್ಮ ದೇಹ ತಣ್ಣಗಾಗತ್ತೆ, ಕೂಲ್ ಆಗುತ್ತೆ. ಅದೇ ತರ ನೀವು ದೈಹಿಕವಾಗಿ ಶ್ರಮ ಪಟ್ಟಿಲ್ಲ ಅಂದ್ರೆ, ಸುಮ್ಮನೆ ಕೂತ್ಕೊಂಡಿದ್ರೆ, ಏನೂ ಮಾಡಿಲ್ಲ ಅಂತಂದ್ರೆ ಅವಾಗೂ ಬಾಡಿ ತಣ್ಣಗಾಗುತ್ತೆ. ಈ ಎರಡೂ ಟೈಮಲ್ಲಿ ನಿಮ್ಮ ದೇಹ ತಣ್ಣಗಾದಾಗ ನೋಡಿ, ನಿಮಗೆ ಅಗ್ನಿ ತತ್ವ, ಈ ಒಂದು ಅಗ್ನಿ ತತ್ವ ಕಡಿಮೆ ಆದಾಗ ಪ್ಯಾಂಕ್ರಿಯಸ್ ಫಂಕ್ಷನ್ ಲೋ ಆಗುತ್ತೆ. ಸೊ ಎಕ್ಸಸ್ ಹೀಟ್ ಆದ್ರೂ ಡಯಾಬಿಟಿಸ್ ಬರುತ್ತೆ, ಎಕ್ಸಸ್ ಕೋಲ್ಡ್ ಆದ್ರೂ ಡಯಾಬಿಟಿಸ್ ಬರುತ್ತೆ. ಯಾಕಪ್ಪ ಅಂತಂದ್ರೆ ಆ ಅಗ್ನಿ, ಆ ಫೈರ್ ಎನರ್ಜಿ ನಿಮ್ ಪ್ಯಾಂಕ್ರಿಯಸ್ಗೆ ಡೈರೆಕ್ಟ್ ಕೋರಿಲೇಟ್ ಆಗಿದೆ. ಸೊ
ನಾವು ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ನೀವು ಡಯಾಬಿಟಿಸ್ ಆಗಬಾರ್ದು ಅಂದರೆ, ಇಲ್ಲ ಪ್ರೀ ಡಯಾಬಿಟಿಕ್ ಆಗಿದ್ರಿ ಅದರಿಂದ ಆಚೆ ಬರಬೇಕು ಅಂದರೆ, ಡಯಾಬಿಟಿಸ್ ಇದೆ ಅದರಿಂದ ಆಚೆ ಬರಬೇಕು ಅಂದರೆ, ಸುಲಭವಾದ ದಾರಿ, 100% ವರ್ಕ್ ಆಗೋದು, ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲದೆ ಇರೋದು, ಪರ್ಮನೆಂಟ್ ಸೊಲ್ಯೂಷನ್ ಏನಪ್ಪ ಅಂದರೆ, ನಿಮ್ಮ ದೇಹದಲ್ಲಿ ಅಗ್ನಿನ ಹೆಚ್ಚು ಕಡಿಮೆ ಮಾಡದೆ ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು. ಹೆಚ್ಚು ಆಗಬಾರ್ದು, ಈ ಕಡೆ ಕಡಿಮೆನೂ ಆಗಬಾರ್ದು. ದಟ್ಸ್ ಇಟ್. ಇದಕ್ಕೇನು ಮಾಡೋದು? ತಲೆ ಖಾಲಿ ಇಟ್ಕೋಬೇಕು, ಬಾಡಿ ಫಿಟ್ ಇಟ್ಕೋಬೇಕು. ತಲೆ ಖಾಲಿ ಇಟ್ಕೊಂಡ್ರೆ ಸ್ಟ್ರೆಸ್ ಆಗಲ್ಲ, ಬಾಡಿ ಫಿಟ್ ಆಗಿದ್ರೆ ಕೂಲ್ ಆಗಲ್ಲ ಅಲ್ವಾ? ಇದು ನಾನು ಹೇಳ್ತಿರೋದಲ್ಲ, ಕಾಮನ್ ಮ್ಯಾನ್ ಹೇಳ್ತಿದ್ದಾರೆ. ನಾನು ಡಾಕ್ಟರ್ ನಂಬಲ್ಲ ಬಿಡಿ, ಕಾಮನ್ ಮ್ಯಾನೇ ಹೇಳ್ತಾರೆ. ಏನಂತ? ಸರ್ ನನ್ನದು 200 ಮೇಲೆ ಹೋಗ್ಬಿಟ್ಟಿತ್ತೆ ಸರ್, ವಾಕಿಂಗ್ ಸ್ಟಾರ್ಟ್ ಮಾಡಿದೆ 150ಕ್ಕೆ ಬಂದಿದೆ. ಕೇಳಿದ್ರಿ ಈ ಡೈಲಾಗು? ಎಸ್. ಅದರ ಅರ್ಥ, ಯಾವಾಗ ನೀವು ವಾಕಿಂಗ್ ಹೋಗ್ತಿರೋ ಬಾಡಿ ವಾರ್ಮ್ ಆಯಿತು. ಇನ್ನು ಕೆಲವರು ಯಾವುದೋ ಸ್ಟ್ರೆಸ್ಸಲ್ಲಿ ಇರ್ತಾರೆ, ಅದರಿಂದ ಆಚೆ ಬಂದಾದ್ಮೇಲೆ ಬ್ಲಡ್ ಶುಗರ್ ಕಮ್ಮಿ ಆಗುತ್ತೆ. ತುಂಬ ಟೆನ್ಷನ್ ಇದೆ ಸರ್, ಬಿಟ್ಬಿಟ್ಟೆ ಅದನ್ನು, ಇವಾಗ ಆರಾಮಾಗಿದ್ದೀನಿ ನಾನು, ಶುಗರ್ ಕಂಟ್ರೋಲ್ ಎಲ್ಲ ಐತೆ. ಇದು ಇನ್ನೊಬ್ಬರು ಡೈಲಾಗ್. ಹಾಗಾಗಿ ನಿಮ್ಮ ದೇಹ ಆ ಕಡೆ ಸ್ಟ್ರೆಸ್ಸು ಆಗಿ ಬಿಸಿ ಆಗಬಾರ್ದು, ಈ ಕಡೆ ಭಯ ಆಗಿ ಲೇಜಿ ಆಗಿ ಕೋಲ್ಡು ಆಗಬಾರ್ದು. ದಟ್ ಈಸ್ ದ ಲಾಜಿಕ್ ಬಿಹೈಂಡ್ ಪ್ಯಾಂಕ್ರಿಯಸ್ ಅಂಡ್ ಅಗ್ನಿ ತತ್ವ. ಇಸ್ ಇಟ್ ಕ್ಲಿಯರ್? ಎನಿ ಡೌಟ್ಸ್? ಸೂಪರ್. ಸೊ ಇದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂಡ್ ಅಗ್ನಿ ತತ್ವ. ಇನ್ನೇನು ಮಾಡುತ್ತೆ ಅಗ್ನಿ ತತ್ವ? ಪ್ಯಾಂಕ್ರಿಯಸ್ನ ಬ್ಲಡ್ನ ಕಂಟ್ರೋಲ್ ಮಾಡೋ ಜೊತೆಗೆ ಇನ್ನೇನು ಮಾಡುತ್ತೆ? ನಿಮ್ಮ ವಿಷನ್ನ ಕಂಟ್ರೋಲ್ ಮಾಡುತ್ತೆ. ನೀವು ಶಾರ್ಪ್ ಐ, 80 ವರ್ಷ ಆದರೂ ಶಾರ್ಪ್, ದೂರದಲ್ಲಿರೋರು ಯಾರು ಬರ್ತಾರೆ ಅಂತ ಹೇಳ್ಬೇಕಂದ್ರೆ ಅದಕ್ಕೂ ಅಗ್ನಿ ಬೇಕು. ಯಾವಾಗ ಅಗ್ನಿ ಮಂದ ಆಗುತ್ತೆ, ನಿಮ್ಮ ವಿಷನ್ ಲೋ ಆಗುತ್ತೆ. ಅಗ್ನಿ ಜಾಸ್ತಿ ಆದರೆ ಏನಾಗಲ್ಲ, ಸ್ವಲ್ಪ ಕಣ್ಣು ಉರಿತೈತೆ ಅಷ್ಟೇ. ಅಗ್ನಿ ಕಮ್ಮಿ ಆದ್ರೇ ವಿಷನ್ ಡೌನ್ ಆಗೋದು. ಸೊ ಯಾರಿಗೆ ಅಗ್ನಿ ಕಡಿಮೆ ಆದರೆ ಸ್ಕೈ ಬ್ಲೂ ಇಲ್ಲೂ ಆಗ್ಬೋದು, ಇಲ್ಲ 2 ಇಂಡೆಕ್ಸ್ ಫಿಂಗರ್ ಮಿಡಲ್ ಜಾಯಿಂಟಿಗೂ ಸ್ಕೈ ಬ್ಲೂ ಆಗ್ಬೋದು. ಇವೆರಡು, ಇದು ರೈಟ್ ಐ, ಇದು ಲೆಫ್ಟ್ ಐ. ಯಾವಾಗ ಇಲ್ಲಿ ಸ್ಕೈ ಬ್ಲೂ ಆಗ್ತೀರಾ ಅಲ್ಲಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅಗ್ನಿ ತತ್ವ. ನಿಮ್ಮ ಪ್ಯಾಂಕ್ರಿಯಸ್, ಬ್ಲಡ್ ಮತ್ತೆ ಕಣ್ಣುಗಳನ್ನ ನೋಡ್ಕೊಳೋ ರೀತಿ. ಇದಲ್ಲದೆ ಇನ್ನೇನು ಮಾಡುತ್ತೆ ಅಗ್ನಿ ತತ್ವ? ವಾಟ್ ಎಲ್ಸ್ ಇಟ್ ವಿಲ್ ಡೂ? ಎನಿಬಡಿ? ಡಿಸ್ಕಸ್ ಮಾಡೋಣ. ಒಂದು 5 ನಿಮಿಷ ಬ್ರೇಕ್ ತಗೊಳ್ಳಿ, ವಿಲ್ ಕಮ್ ಬ್ಯಾಕ್. ಓಕೆ, ಲೆಟ್ಸ್ ಸಿ ಅಗ್ನಿ ತತ್ವದ ಗುಣಲಕ್ಷಣಗಳೇನು ನೋಡೋಣ. ಸೊ ದ ಫಿಸಿಕಲ್ ಆಗಿ ಅಗ್ನಿ ತತ್ವ ದ ಮೇನ್ ಫಂಕ್ಷನ್ ಏನ್ ಮಾಡ್ತಪ್ಪ ಅಂತಂದ್ರೆ ಟ್ರಾನ್ಸ್ಫಾರ್ಮೇಶನ್. ಕನ್ನಡದಲ್ಲಿ ಹೇಳೋದಂದ್ರೆ ಟ್ರಾನ್ಸ್ಫಾರ್ಮೇಶನ್. ಟ್ರಾನ್ಸ್ಫಾರ್ಮ್ ಏನಂತಾರೆ? ಟ್ರಾನ್ಸ್ಫಾರ್ಮೇಶನ್ನ ಪರಿವರ್ತಿಸೋದು, ಪರಿವರ್ತನೆ ಮಾಡೋದು. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಏನಾದ್ರು ನಮ್ಮ ದೇಹದಲ್ಲಿ ಚೇಂಜ್ ಆಗ್ಬೇಕಂದ್ರೆ ಅಲ್ಲಿ ಅಗ್ನಿ ತತ್ವ ಬೇಕು. ನೀವು ನೀರು ಕುಡಿತೀರಾ, ಅದು ಯೂರಿನ್ ಆಗ್ಬೇಕಂದ್ರೆ, ಊಟ ಮಾಡ್ತೀರಾ, ಸ್ಟೂಲ್ ಆಗ್ಬೇಕು ಅಂದ್ರೆ. ಸೊ ಯಾವುದೇ ಒಂದು ದೇಹದಲ್ಲಿ ಜೀವ ಪ್ರಕ್ರಿಯೆಗಳು ನಡಿಬೇಕು ಅಂತಂದ್ರೆ ಆ ಎಲ್ಲಾ ಜೀವ ಪ್ರಕ್ರಿಯೆಯಲ್ಲಿ ಅಗ್ನಿ ತತ್ವ ಬೇಕು. ಸೊ ನೀವು ಫುಡ್ಡನ್ನ ಎನರ್ಜಿಯಾಗಿ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ, ಎನರ್ಜಿನ ಬ್ಲಡ್ ಅಂಡ್ ಮಸಲ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು ಅಂತಂದ್ರೆ ನಿಮಗೆ ಅಗ್ನಿ ಬೇಕು. ಸೊ ಸುಮಾರು ನಮ್ಮ ಜೀವಕೋಶ ಪ್ರಕ್ರಿಯೆಗಳು ನಡೀತವೆ. ಓಕೆ, ಸೊ ಆ ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ದೇಹದಲ್ಲಿ ಏನಾದ್ರು ಸ್ಲೋ ಆದರೆ, ಫಾರ್ ಎಕ್ಸಾಂಪಲ್ ಕೆಲವರಿಗೆ ಯೂರಿನ್ ಸ್ವಲ್ಪನೇ ಬರುತ್ತೆ. ಯಾಕೆ? ನಿಮ್ಮ ವಾಟರ್ ಮೆಟಾಬಾಲಿಸಮ್ ಸ್ಲೋ ಆಗಿದೆ. ಕೆಲವರಿಗೆ ಮೋಷನ್ ಸ್ವಲ್ಪ ಬರುತ್ತೆ. ಯಾಕೆ? ಫುಡ್ ಜೀರ್ಣ ಆಗಿಲ್ಲ, ಇಟ್ ಇಸ್ ನಾಟ್ ಟ್ರಾನ್ಸ್ಫಾರ್ಮ್ಡ್. ಸೊ ಆ ಥರ ದೇಹದಲ್ಲಿ ಸುಮಾರು ಕೆಲಸಗಳು
ಟ್ರಾನ್ಸ್ಫಾರ್ಮೇಶನ್ ಆಗ್ತಿರಲ್ಲ. ಸೊ ಹಾಗಾಗಿ ನಮಗೆ ಡೈಜೆಷನ್ ಪ್ರಾಬ್ಲಮ್ಸ್ ಆಗ್ಬೋದು, ಇಲ್ಲ ಯೂರಿನೇಷನ್ ಪ್ರಾಬ್ಲಮ್, ಎಲಿಮಿನೇಷನ್ ಪ್ರಾಬ್ಲಮ್, ವಿಷನ್ ಪ್ರಾಬ್ಲಮ್. ಸೊ ಯಾವುದೇ ಒಂದು ಜೀವ ಪ್ರಕ್ರಿಯೆ ನಡೆದಿಲ್ಲ ಅಂದ್ರೆ ಅಲ್ಲಿ ನಮಗೆ ಆಕ್ಟಿವಿಟಿ ಲೋ ಆದಾಗ ಕೆಲವೊಂದು ಕಾಯಿಲೆಗಳು ಬರ್ತವೆ. ಅದೆಲ್ಲ ನಾವು ಅಗ್ನಿನ ಇನ್ಕ್ರೀಸ್ ಮಾಡೋದ್ರಿಂದ ಓವರ್ಕಮ್ ಮಾಡ್ಬೋದು. ಸೊ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನನಗೆ ಇಟ್ ಚೇಂಜಸ್ ದ ಶೇಪ್ ನಿಮ್ ಬಾಡಿ. ಸೊ ಅಗ್ನಿ ಗುಣನೇ ಕರಗಿಸೋದಲ್ವಾ, ಮೆಲ್ಟ್ ಮಾಡೋದು. ಸೊ ನಿಮ್ಮಲ್ಲಿ ಏನಾದ್ರೂ ಯಾರಿಗಾದ್ರೂ ಕೈ ಸೊಟ್ಟಾಗಿದೆ, ಕಾಲು ಸೊಟ್ಟಾಗಿದೆ, ಏರ್ ತಿನ್ನಾಗಿದೆ, ಈ ತರ ಶೇಪ್ ಚೇಂಜಿಂಗ್ ಇಶ್ಯೂಸ್ ಇದೆ ಅಂದ್ರೆ ಅಲ್ಲಿ ಡೆಫಿನೆಟ್ ಆಗಿ ಅಗ್ನಿದು ರೂಲ್ ಇರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ ಅಗ್ನಿಯಿಂದಾನೇ ಆ ಶೇಪ್ ಚೇಂಜಸ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ದೇಹದಲ್ಲಿ ಎಲ್ಲೇ ಒಂದ್ ಕಡೆ ಒಂದು ಶೇಪ್ ಚೇಂಜಸ್ ಇಶ್ಯೂಸ್ ಆಗಿದೆ ಅಂತಂದ್ರೆ ಅಗ್ನಿನ ಬ್ಯಾಲೆನ್ಸ್ ಮಾಡೋದ್ರಿಂದ ಅದನ್ನ ನೀವು ನಾರ್ಮಲೈಸಿಗೆ ತರ್ಬೋದು. ಕೆಲವ್ರಿಗೆ ಮೂಗ್ ಸೊಟ್ಟಾಗಿರುತ್ತೆ, ಕೆಲವ್ರಿಗೆ ಬೋನ್ ಬೆಂಡ್ ಆಗಿರುತ್ತೆ, ಕೆಲವ್ರಿಗೆ ಸ್ವೆಲ್ಲಿಂಗ್ ಆಗಿರುತ್ತೆ, ಫೈಬ್ರಾಯ್ಡ್ಸ್ ಆಗಿರುತ್ತೆ. ಅದೆಲ್ಲವುದು ಅಗ್ನಿ. ಆ ಶೇಪ್ ಚೇಂಜ್ ಮಾಡೋ ಕೆಪಾಸಿಟಿ ಇರೋದು ಅಗ್ನಿ ಮಾತ್ರನೇ. ಸೊ ಹಾಗಾಗಿ ಅಗ್ನಿನ ಯಾಕೆಂಗೆ ಒಂದು ಕಡೆ ಇನ್ಫ್ಲಮೇಷನ್ ಆಗಿ ಸ್ವೆಲ್ ಆಗುತ್ತಂದ್ರೆ ಅಗ್ನಿ ಫ್ರೀಯಾಗಿ ಫ್ಲೋ ಆಗ್ತಿರಲ್ಲ. ಹಿಂಗ್ ಫ್ಲೋ ಆಗುತ್ತೆ, ಇಲ್ಲಿ ಸ್ಟಕ್ ಆಗುತ್ತೆ ಅನ್ಕೊಳ್ಳಿ. ಎಲ್ಲಿ ಅಗ್ನಿ ಸ್ಟಕ್ ಆಗುತ್ತಲ್ವಾ, ಫೈರ್, ಆ ಫೈರ್ ಗುಣ ಏನು? ಈ ಪೆನ್ನಿನ ಫೈರಿಗೆ ಇಡ್ತೀನಿ, ಏನಾಗುತ್ತೆ? ಏನಾಗ್ಬೋದು ಅಗ್ನಿಗಿಟ್ಟಾಗ? ಇದ್ರ ಶೇಪ್ ಚೇಂಜ್ ಆಗುತ್ತಲ್ವಾ? ಅದೇ ತರ ಕೆಲವರಿಗೆ ರುಮೆಟೆಡ್ ಆರ್ಥರಿಟಿಸ್ ಇರೋರು, ಆಸ್ಟಿಯೋ ಆರ್ಥರಿಟಿಸ್ ಇರೋರು, ಬೇರೆ ಬೇರೆ ತರ ಸ್ವೆಲ್ಲಿಂಗ್ ಇರೋರು, ಅಂದ್ರೆ ಫೈಬ್ರಾಯ್ಡ್ಸ್, ಸಿಸ್ಟ್, ನೀರ್ಗುಳ್ಳೆ, ಈ ತರ ಸ್ವೆಲ್ಲಿಂಗ್ ಇರೋದು, ಅದೆಲ್ಲ ಅಲ್ಲೆಲ್ಲ ಅಗ್ನಿ ರೂಲ್ ಇರುತ್ತೆ. ಬಿಕಾಸ್ ಆಫ್ ಅಗ್ನಿ ಓನ್ಲಿ ಆ ಒಂದು ಇನ್ಫ್ಲಮೇಷನ್ ಆಗ್ಬಿಟ್ಟು ಸ್ವೆಲ್ ಆಗಿರುತ್ತೆ. ಸೊ ಅವಾಗ ಅಗ್ನಿನ ಫ್ರೀ ಫ್ಲೋ ಮಾಡೋದ್ರಿಂದ, ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡೋದ್ರಿಂದ ನೀವು ಆ ತರ ಕಾಯಿಲೆಗಳನ್ನ ಸರಿ ಮಾಡ್ಬೋದು. ಇನ್ನೊಂದು ಗುಣ ಏನಪ್ಪಾ ಅಂದ್ರೆ ಅಗ್ನಿದು ಸರ್ಕ್ಯುಲೇಷನ್. ಸೊ ಯಾವ್ಯಾವ ತರ ಸರ್ಕ್ಯುಲೇಷನ್? ಕಣ್ಣಿಗೆ ವಿಷನ್ ಲೋ ಇದೆ ಅಂದ್ರೆ ಅಲ್ಲಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡ್ಬೋದು ನೀವು ಸ್ಕೈ ಬ್ಲೂ ಕಲರ್ ಆಗ್ಬಿಟ್ಟು. ಇಲ್ಲಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡ್ಬೋದು. ನಿಮ್ಮ ಎದೆ ಒತ್ತಿದಂಗಿದೆ, ಚುಚ್ಚಿದಂಗೆ ಆಗ್ತಿದೆ, ಎದೆ ನೋವಾಗ್ತಾ ಇದೆ ಅಂದ್ರೆ ನೀವು ಎದೆ ಭಾಗಕ್ಕೆ ಸ್ಕೈ ಬ್ಲೂ ಕಲರ್ ಆಗ್ಬಿಟ್ಟು ಅಲ್ಲಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡ್ಬೋದು. ತುಂಬಾ ಜನಕ್ಕೆ ಸ್ಕ್ಯಾಂಟಿ ಮೆನ್ಸಸ್ ಆಗ್ತಿರುತ್ತೆ. ಮೆನ್ಸಸ್ ಸ್ಟಾರ್ಟ್ ಆಗಿ ಒಂದೇ ದಿನ ಫ್ಲೋ ಆಗುತ್ತೆ, ಜಾಸ್ತಿ ಫ್ಲೋ ಆಗಲ್ಲ. ಅಂತರು ಈ ಯುಟೆರಸ್ ಜಾಗಕ್ಕೆ ನೀವು ಸ್ಕೈ ಬ್ಲೂ ಆಗ್ಬೋದು. ಈ ತರ ನಿಮ್ಮ ದೇಹದ ಯಾವುದೇ ಭಾಗ ಸರ್ಕ್ಯುಲೇಷನ್ ಆಗಿಲ್ಲ ಅಂದ್ರೆ ಇಟ್ಸ್ ಅ ವಂಡರ್ಫುಲ್ ಕಲರ್. ಕೆಲವರಿಗೆ ಲಂಬರ್ ಸ್ಪಾಂಡಿಲಿಸಿಸ್ ಆಗುತ್ತೆ, ಸ್ಲಿಪ್ ಡಿಸ್ಕು, ಸಯಾಟಿಕಾ, ಸೊಂಟ ನೋವು. ಯಾಕೆ? ಆ ಸೊಂಟಕ್ಕೆ ಸರ್ಕ್ಯುಲೇಷನ್ ತುಂಬಾ ಲೋ ಆಗಿರುತ್ತೆ. ಅದಕ್ಕೆ ನೋಡಿ, ನೆಲದ ಮೇಲೆ ಮಲಗಿದ್ರೆ ನೋವು ಜಾಸ್ತಿ ಆಯ್ತು, ಚಳಿ ಆದ್ರೆ ನೋವು ಜಾಸ್ತಿ ಆಯ್ತು, ತುಂಬಾ ಹೊತ್ತು ಕುತ್ಕೊಂಡಿದ್ರೆ ನೋವು ಜಾಸ್ತಿ ಆಯ್ತು. ಯಾಕೆ? ಸರ್ಕ್ಯುಲೇಷನ್ ಆಗಿಲ್ಲ. ಸೊ ಇದು ಸ್ಪೈನಲ್ ಕಾರ್ಡ್ ಅಲ್ವಾ? ಇಲ್ಲಿ ನೀವು ಸ್ಕೈ ಬ್ಲೂ ಹಾಕಿ, ಯಾವಾಗ ಇಲ್ಲಿ ಸ್ಕೈ ಬ್ಲೂ ಹಾಕ್ತಿರೋ ನಿಮ್ಗೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ನಿಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಸರ್ಕ್ಯುಲೇಷನ್ ಲೋ ಇದೆ ಅಂತಂದ್ರೆ ಯು ಕ್ಯಾನ್ ಇನ್ಕ್ರೀಸ್ ದಿಸ್. ಮಾಡ್ತೀರಾ? ಇಲ್ಲೇ ಆಗಿರ್ಬೋದು. ಇವಾಗ ಊಟ ಮಾಡಿದ್ರೆ ಹೊಟ್ಟೆ ಭಾರ ಆಗಿದೆ, ತಿಂದಿದ್ದು ಜೀರ್ಣ ಆಗ್ತಿಲ್ಲ, ಸ್ಟಮಕ್ ಅಲ್ಲಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡಬೇಕು. ಸೊ ದಟ್ ಯಾವಾಗ ಅಗ್ನಿ ಜಾಸ್ತಿ ಮಾಡ್ತಿರೋ ಸ್ಟಮಕ್ ರಿಫ್ಲೆಕ್ಸ್ಗೆ ಏನಾಗುತ್ತೆ, ಫುಡ್ ಬ್ಲಡ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಪರಿವರ್ತನೆ ಆಗೋದು ಅಗ್ನಿಯಿಂದ. ಎಲ್ಲಿ ಅಗ್ನಿ ಇರುತ್ತೋ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಸರ್ಕ್ಯುಲೇಷನ್ ಆಗುತ್ತೆ. ಓಕೆ, ಅಗ್ನಿ ನಮ್ಮ ದೇಹದಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತತೆ.
ಸೊ ಮೆಟಾಬಲಿಸಮ್ ಇನ್ಕ್ರೀಸ್ ಮಾಡೋದ್ರಲ್ಲಿ ಆಗಿರ್ಬೋದು, ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡೋದ್ರಲ್ಲಿ ಆಗಿರ್ಬೋದು, ಡೈಜೆಷನ್ ಇಂಪ್ರೂವ್ ಮಾಡೋದ್ರಲ್ಲಿ ಆಗಿರ್ಬೋದು, ಸುಮಾರು ಕಡೆ ನಾವು ಈ ಅಗ್ನಿನ ಯೂಸ್ ಮಾಡ್ತೀವಿ. ಬಾಡಿನ ಬಿಸಿ ಮಾಡೋದಕ್ಕೆ, ಮೆಲ್ಟ್ ಮಾಡೋದಕ್ಕೆ, ಫ್ಯಾಟ್ ಕರಗಿಸೋದಕ್ಕೆ. ಬಟ್ ಅಗ್ನಿ ಅಂತೇಳಿ ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಕೆಲವೊಂದ್ಸತಿ ಅಗ್ನಿ ಜಾಸ್ತಿ ಆದಾಗ ತುಂಬಾ ಹಸು ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಉರಿ ಜಾಸ್ತಿ ಆಗುತ್ತೆ, ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಅವಾಗ ನಿಮ್ಮ ಅಗ್ನಿನ ಕಮ್ಮಿ ಮಾಡೋದಕ್ಕೆ ಆ ರಿಫ್ಲೆಕ್ಸ್ ಜಾಗಕ್ಕೆ ಗ್ರೀನ್ ಕಲರ್ ಆಗ್ಬೋದು. ಓಕೆ, ಸೊ ಯಾವಾಗ ಅಗ್ನಿ ಕಮ್ಮಿ ಆಗುತ್ತೋ, ಪೂರ್ ಡೈಜೆಷನ್ ಇರ್ಬೋದು, ಪ್ಲಾನ್ ಮಾಡಕ್ ಆಗದೆ ಇರ್ಬೋದು, ಕಾನ್ಸಂಟ್ರೇಷನ್ ಲೋ ಆಗಿರ್ಬೋದು, ಲೋ ಕ್ರಿಯೇಟಿವಿಟಿ, ಯೋಚನೆ ಮಾಡೋ ಶಕ್ತಿ ಕಡಿಮೆ ಆಗುತ್ತೆ. ಆ ಟೈಮಲ್ಲೆಲ್ಲ ನೀವು ಸ್ಕೈ ಬ್ಲೂ ಯೂಸ್ ಮಾಡ್ಬಿಟ್ಟು ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಎಬಿಲಿಟಿ ಟು ವರ್ಕ್. ನಿಮ್ಮ ಆರ್ಗನ್ ಫಂಕ್ಷನ್ನ ಇಂಪ್ರೂವ್ ಮಾಡ್ಬೋದು. ಗಾಟ್ ಇಟ್? ಸೊ ಫಿಸಿಕಲ್ ಆಗಿ, ಎಮೋಷನಲ್ ಆಗಿ ತುಂಬಾ ಚೆನ್ನಾಗಿ ನೀವು ಅಗ್ನಿನ ಬ್ಯಾಲೆನ್ಸ್ ಮಾಡ್ಬೋದು, ಜಸ್ಟ್ ಸ್ಕೈ ಬ್ಲೂ ಮತ್ತೆ ಡಾರ್ಕ್ ಗ್ರೀನ್ ಯೂಸ್ ಮಾಡ್ಬಿಟ್ಟು. ಓಕೆ, ಸೊ ಲೈಕ್ ದಟ್, ಎಸ್ಪೆಷಲಿ ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಅನ್ನ ನೀವು ಅಗ್ನಿ ಇನ್ಕ್ರೀಸ್ ಮಾಡ್ಬಿಟ್ಟು ಸಾಲ್ವ್ ಮಾಡ್ಬೋದು. ಎನಿ ಡೈಜೆಷನ್ ಪ್ರಾಬ್ಲಮ್ ಸ್ಕೈ ಬ್ಲೂ ಸೂಪರ್ ವರ್ಕ್ ಆಗುತ್ತೆ. ಡೈಜೆಷನ್ ಲೋ ಇದ್ರೆ, ಡೈಜೆಷನ್ ಹೈ ಇದ್ರೆ ಡಾರ್ಕ್ ಗ್ರೀನ್, ನೆನ್ಪಿಟ್ಕೊಳ್ಳಿ. ಅಂಡ್ ಮೆಂಟಲಿ ಯಾರಿಗಾದ್ರೂ ಎಬಿಲಿಟಿ ಟು ಥಿಂಕ್ ಇಲ್ಲ, ಮೆಚುರಿಟಿ ಇಲ್ಲ, ಓಕೆ, ಇಂಟೆಲಿಜೆನ್ಸ್ ಕಡಿಮೆ ಇದೆ ಅಂದ್ರೆ ಅವ್ರಿಗೆ ಸ್ಕೈ ಬ್ಲೂ ಯೂಸ್ ಮಾಡ್ಬಿಟ್ಟು ಯು ಕ್ಯಾನ್ ಇನ್ಕ್ರೀಸ್ ದ ಶಾರ್ಪ್ನೆಸ್, ಯು ಕ್ಯಾನ್ ಇನ್ಕ್ರೀಸ್ ದ ಇಂಟೆಲಿಜೆನ್ಸ್ ಅಂಡ್ ಮೆಂಟಲ್ ಆಕ್ಟಿವಿಟಿ ಅಂಡ್ ಬೆಟರ್ ಡಿಸಿಷನ್ ಟೇಕಿಂಗ್. ಅದೆಲ್ಲದನ್ನು ನೀವು ಅಗ್ನಿಯಿಂದ ಮಾಡ್ಬೋದು. ಓಕೆ, ಸೊ ಮೇಕ್ ಶೂರ್ ದಟ್ ನಿಮ್ಮ ಅಗ್ನಿನ ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ. ಅಗ್ನಿ ಕಡಿಮೆ ಇದೆನಾ ಜಾಸ್ತಿ ಇದೆನಾ ಅಂತೇಳಿ ಜಸ್ಟ್ ಕೈ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರದ್ದು. ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಟ್ರೀಟ್. ಕೆಲವ್ರ ಕೈ ತಣ್ಣಗಿರ್ತತೆ, ಅಗ್ನಿ ಜಾಸ್ತಿ ಮಾಡಿ. ನಿಮ್ ಕೈ ನೀವು ಮುಟ್ಕೊಂಡ್ರೆ ಏನ್ ಗೊತ್ತಾಗಲ್ಲ, ನೀವು ಇನ್ನೊಬ್ರ ಕೈ ಮುಟ್ಟಿದ್ರೆ ಗೊತ್ತಾಗೋದು. ಸೊ ಅವ್ರ ಅಗ್ನಿ ಜಾಸ್ತಿ ಇತ್ತು ಅನ್ಕೊಳ್ಳಿ, ಡಾರ್ಕ್ ಗ್ರೀನ್ ಯೂಸ್ ಮಾಡಿ. ಅಗ್ನಿ ಕಡಿಮೆ ಇತ್ತು ಅನ್ಕೊಳ್ಳಿ, ಸ್ಕೈ ಬ್ಲೂ ಯೂಸ್ ಮಾಡಿ. ತುಂಬಾ ಅದ್ಭುತವಾಗಿ ನಿಮ್ ಡೈಜೆಷನು, ಮೆಟಾಬಲಿಸಮು, ಬ್ಲಡ್, ಪ್ಯಾಂಕ್ರಿಯಸ್ ಎನರ್ಜಿ ಅಂಡ್ ಹಾರ್ಮೋನಲ್ ಎನರ್ಜಿ, ನಿಮ್ಮ ಐ ವಿಷನ್, ನಿಮ್ಮ ಮೆಚುರಿಟಿ, ಇಂಟೆಲಿಜೆನ್ಸ್, ತುಂಬಾ ಫ್ಯಾಕ್ಟರ್ಸ್ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ನಾವೆಲ್ಲ ಜೀವಂತವಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣನೇ ಅಗ್ನಿ. ಅಗ್ನಿ ಇಲ್ಲಾಂದ್ರೆ ಬಾಡಿ ತಣ್ಣಗಾಗತ್ತೆ, ರೈಟ್ ಹೇಳ್ತಾರೆ. ಸೊ ಮೇಕ್ ಶೂರ್ ದಟ್ ನೀವು ಸಾವಿಗೆ ತುಂಬಾ ದೂರ ಇರಬೇಕು ಅಂದ್ರೆ ನಿಮ್ ಬಾಡಿನ ಆ ಹೀಟ್ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎನಿ ಕ್ವಶನ್ ರಿಲೇಟೆಡ್ ಟು ಅಗ್ನಿ ಇಸ್ ವೆಲ್ಕಮ್. ಅಗ್ನಿ ಬಗ್ಗೆ ಕೇಳಿ, ಸೊ ದಟ್ ಅದ್ರ ಬಗ್ಗೆ ನಾನು ಇನ್ನೂ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗೋ ಥರ ಮಾಡ್ಬೋದು. ಪರ್ಸನಲ್ ಕ್ವಶನ್ ಲಾಸ್ಟಿಗೆ ಇಟ್ಕೊಳ್ಳೋಣ, ಎಲ್ಲ ಎನರ್ಜಿ ಮುಗಿದ್ಮೇಲೆ. ಓಕೆ, ಎಸ್ ಮಂಜು, ಎನಿ ಕ್ವಶನ್? ಸರ್ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್, ಇದೇ ಅಗ್ನಿ ತತ್ವ ಬಗ್ಗೆ 2 ಪೇಷಂಟ್ ಗಳನ್ನ ನಾನು ಅಟೆಂಡ್ ಮಾಡಿದೀನಿ ಸರ್ ಒಂದೇ ಮನೆಯಲ್ಲಿ. ಒಬ್ರಿಗೆ ಬ್ಯಾಕ್ ಸೈಡ್ ಅಲ್ಲಿ ಪೇನ್ ಬರ್ತಾ ಇದೆ, ಬಗ್ಗಕ್ ಆಗ್ತಾ ಇಲ್ಲ ಅವ್ರಿಗೆ. ಅವ್ರಿಗೆ ಇವ್ರಿಗೆ ಗಂಗಾಧರ್ ಸರ್ಗೆ ನಾನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು K325 ಮಾಡ್ಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನ್ ಮಾಡೋಣ ಅಂದ್ಬಿಟ್ಟು ಕಲರ್ ಕೊಟ್ಟಿದ್ದೀನಿ ಸರ್. ನೀವ್ ಹೇಳ್ದಂಗೆ ಇಲ್ಲಿ ಸ್ಕೈ ಬ್ಲೂ ಕೊಟ್ಬಿಟ್ಟು ಮತ್ತೆ ಎರಡೂನು ರೆಡ್ ಫಸ್ಟ್ ಕೊಟ್ಟು ನೋಡಿದೆ ಅಷ್ಟೇನು ಎಫೆಕ್ಟಿವ್ ಅನ್ಸಿಲ್ಲ, ಮತ್ತೆ ರೆಡ್ ಕೊಟ್ಟಿದ್ದೀನಿ, ರೆಡ್ ಕಲರ್ನು ಕೊಟ್ಟಿದ್ದೀನಿ, ಮತ್ತೆ ಇಲ್ಲಿನೂ ಕಿಡ್ನಿ ಪಾಯಿಂಟ್ ಗೆನು ನಾನು ಬ್ಲಾಕ್ ಕಲರ್ನು ಕೊಟ್ಟಿದ್ದೀನಿ ಸರ್. ಓಕೆ, ಆಮೇಲೆ ಇನ್ನೊಂದು ಸರ್ ಇನ್ನು ಫೀಡ್ಬ್ಯಾಕ್ ಇನ್ನು ಬಂದಿಲ್ಲ ಸರ್, 2 days ಆಗಿದೆ. ಅದ್ಭುತವಾದ ರಿಸಲ್ಟ್ ಬರುತ್ತೆ. ನಿಮ್ಮಲ್ಲಿ ಯಾರಿಗಾದ್ರೂ ಕಿಡ್ನಿ ಫಂಕ್ಷನ್ ಲೋ ಇದ್ರೆ ಕಿಡ್ನಿ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಹಾಕಿ. ಯಾವುದೇ ಆರ್ಗನ್ ಫಂಕ್ಷನ್ ಇಂಪ್ರೂವ್ ಮಾಡ್ಬೇಕಂದ್ರೆ ದಿಸ್ ಇಸ್ ದ ಕಿಡ್ನಿ ರಿಫ್ಲೆಕ್ಸ್, ಸ್ಕೈ ಬ್ಲೂ. ಹಾರ್ಟಿಗಾದ್ರೆ ಇಲ್ಲಿ ಸ್ಕೈ ಬ್ಲೂ, ಲಂಗ್ಸಿಗಾದ್ರೆ ಇಲ್ಲಿ ಸ್ಕೈ ಬ್ಲೂ. ಯಾವುದೇ ಆರ್ಗನ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಆಗಿದಾಗ ಅಲ್ಲಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ, ಆರ್ಗನ್ ಫಂಕ್ಷನ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಸರ್, ಅದೇ ಮನೆಯಲ್ಲಿ ಇನ್ನೊಂದು ಪೇಷಂಟ್ ಏನಂದ್ರೆ ಅವ್ರಿಗೆ ಊಟನೇ ಏನಂದ್ರೆ ಹಸುವೆ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅವ್ರಿಗೆ ನಾನು ಚೆಕ್ ಮಾಡಿ ನೋಡಿದಾಗ ಕೋಲ್ಡ್ ಸಿಂಪ್ಟಮ್ ಇದೆ, ಅದಕ್ಕೆ ನಾನು ಸ್ಕೈ ಬ್ಲೂ ಕೊಟ್ಟಿದ್ದೀನಿ. ಆಮೇಲೆ ಲೆಫ್ಟ್ ಲೆಗ್ ಅಲ್ಲಿ ಏನಾಗ್ತದೆ ಅಂದ್ರೆ ಈ ಜಾಯಿಂಟ್ ಏನಿದೆಯಲ್ಲ ಸರ್, ಅದು
ಸರ್ಕೊಂಡ್ಬಿಡುತ್ತೆ, ಸ್ವಲ್ಪ ಏನೋ ಪ್ರೆಷರ್ ಬಿದ್ರೆ ಅದು ಕಾಲು ಕ್ರಾಸ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಸರ್ ಅವ್ರು. ಹ್ಮ್ ಆ ಬೋನ್ ಒಳಗಡೆ ಏನೋ ಪದರ ಹರ್ಬಿಟ್ಟಿದೆ ಸರ್ ಆತರ ಅಂತ ಹೇಳ್ತಾ ಇದಾರೆ ಡಾಕ್ಟ್ರು ಅಂತ ಹೇಳ್ತಾ ಇದಾರೆ. ಆತರ ಇದ್ರೆ ನಿಂಗೆಲ್ಲ ಸ್ವೆಲ್ಲಿಂಗ್ ಎಲ್ಲ ಬಂದ್ಬಿಡುತ್ತೆ, ಆತರ ಏನೋ ಚಾನ್ಸಸ್ ಇಲ್ಲ, ಕೋಲ್ಡ್ ಸಿಂಪ್ಟಮ್ ತುಂಬಾ ಇದೆ ಅಂತ ಹೇಳಿದೆ ಸರ್ ಅವ್ರಿಗೆ. ಸೂಪರ್. ಯಾರಿಗೆ ಬೋನ್ ಅಲ್ಲಿ ಇಲ್ಲಿ ಸರ್ಕೊಂಡಿದೆ ಅಂತಂದ್ರೆ ಇದು ಬೋನ್ ಮ್ಯಾರೋ ರಿಫ್ಲೆಕ್ಸ್, ಬೋನ್ ಅಂಡ್ ಬೋನ್ ಮ್ಯಾರೋ. ಈ ಎರಡು ಉಂಗುರ ಬೆರಳು ಮಿಡಲ್ ಜಾಯಿಂಟಿಗೆ ಎಲ್ಲೋ ಕಲರ್ ಸರ್ಕಲ್ ಹಾಕಿ. ಓಕೆ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಎಸ್ ಡಾಕ್ಟರ್ ಜಯಪ್ರದ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಕಿಡ್ನಿದು ನೀವು ಕೋಲ್ಡ್ ಇದ್ದಾಗ ಕೆಲವು ಸತಿ ನೀವು ಅದನ್ನ ಬ್ಲ್ಯಾಕ್ ಹಚ್ಚಿ ಅಂತ ಹೇಳಿದೀರಾ, ಅಂಡ್ ಇನ್ನೊಂದು ವಿಡಿಯೋ ಅಲ್ಲಿ ಕಿಡ್ನಿ ಪಾಯಿಂಟ್ಸ್ ಅಲ್ಲಿ, ಅಂಡ್ ಕೆಲವು ವಿಡಿಯೋ ಅಲ್ಲಿ ನೀವು ರೆಡ್ ಹಾಕ್ಬೋದು ಅಂತ ಹೇಳಿದ್ರಿ ಅದನ್ನ ಡೈರೆಕ್ಷನ್ ಜಾಸ್ತಿ ಮಾಡಕ್ಕೆ. ಸೊ ಈಗ ಬ್ಲ್ಯಾಕ್ ರೆಡ್ ಸ್ಕೈ ಬ್ಲೂನ? ಇಟ್ ಡಿಪೆಂಡ್ಸ್ ಆನ್ ವಿಚ್ ಎನರ್ಜಿ ಯು ವಾಂಟ್. ಫೈನಲಿ ಕಿಡ್ನಿ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್. ಓಕೆ. ಕಿಡ್ನಿ ಅಂದ್ರೆ ಏನು? ವಾಟರ್ ಎನರ್ಜಿ ಅಲ್ವಾ? ಹೌದು ಸರ್. ನಮ್ ದೇಹದಲ್ಲಿ ವಾಟರ್ ಎನರ್ಜಿನ ಬ್ಯಾಲೆನ್ಸ್ ಮಾಡೋದು ಕಿಡ್ನಿ. ಅದೇ ತರ ಒಂದು ಮರ ತಗೊಳ್ಳಿ, ಮರಕ್ಕೆ ವಾಟರ್ ಕೊಡೋದು ಬೇರು. ಓಕೆ. ಬೇರೆ ಎಲ್ಲಿರುತ್ತೆ? ಮೇಲೆ ಎಲ್ಲೇನು ಕೊಂಬೆಯಲ್ಲಿ ಇರ್ತೈತ? ನೆಲದಲ್ಲಿ. ಸೊ ಬೇರೆ ಯಾವಾಗ ಆರೋಗ್ಯವಾಗಿರ್ತೈತೆ ಅಂದ್ರೆ ಅದು ಎಷ್ಟು ಡಾರ್ಕ್ನೆಸ್ ಅಲ್ಲಿ ಇರುತ್ತೋ, ಕತ್ಲಲ್ಲಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಓಕೆ. ಯಾವುದೇ ಮೊಳಕೆ ಕಾಳು ಕಟ್ಟಬೇಕಂದ್ರೆ ಅದು ಮುಚ್ಚಿಡ್ತೀವಿ, ಹೌದು ಸರ್. ಅವಾಗ ಅದು ಮೊಳಕೆ ಬರೋದು. ಹೌದು. ಅದೇ ತರ ಕಿಡ್ನಿ ಎನರ್ಜಿ ಬಂದ್ಬಿಟ್ಟು ಡಾರ್ಕ್ನೆಸ್. ಓಕೆ. ಎಷ್ಟು ಕತ್ಲಲ್ಲಿ ಇರುತ್ತೋ, ಬ್ಲ್ಯಾಕ್ ಅಲ್ಲಿ ಇರುತ್ತೋ ಅಷ್ಟು ಎನರ್ಜೆಟಿಕ್ ಇರುತ್ತೆ ಕಿಡ್ನಿ. ಓಕೆ. ಬ್ಲ್ಯಾಕ್ ಕಲರ್ ಆಗಿದಾಗ ಓಕೆ. ದಟ್ ಇಸ್ ದ ಒರಿಜಿನಲ್ ಎನರ್ಜಿ ಆಫ್ ದಿ ಕಿಡ್ನಿ. ಓಕೆ. ಸೊ ಕಿಡ್ನಿ ಬ್ಲ್ಯಾಕ್ ಬೆಸ್ಟ್. ಬ್ಲ್ಯಾಕ್ ಬೆಸ್ಟ್. ಅಪಾರ್ಟ್ ಫ್ರಮ್ ದಟ್ ನಿನ್ಗೆ ವೆರಿ ಕ್ಲಿಯರ್ ಇದೆಪ್ಪ, ಅದ್ರಲ್ಲಿ ಒಂದು ಸ್ಟೋನ್ ಇದೆ, ಅದು ಆಚೆ ಬರ್ತಿಲ್ಲ, ಅವಾಗ ಬೇಕಾದ್ರೆ ಕಿಡ್ನಿ ರಿಫ್ಲೆಕ್ಸ್ಗೆ ನೀವು ಸ್ಕೈ ಬ್ಲೂ ಹಾಕಿ, ಸ್ಕೈ ಬ್ಲೂ ಹಾಕಿದಾಗ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ, ಸ್ಟೋನ್ ಆಚೆ ಬರುತ್ತೆ. ಓಕೆ. ಇಲ್ಲ ನೀವು ವೆರಿ ಕ್ಲಿಯರ್ ಆಗಿದೆ, ಕಿಡ್ನಿನಲ್ಲಿ ಒಂದು ಸಿಸ್ಟ್ ಇದೆ, ಗಡ್ಡೆ ಕಟ್ಟಿದೆ ಅಂತ, ಅವಾಗ ಕಿಡ್ನಿ ರಿಫ್ಲೆಕ್ಸ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಆರೆಂಜ್ ಕಲರ್ ಹಚ್ಚಿ, ಸೊ ದಟ್ ಆ ಸಿಸ್ಟ್ ಕರಗುತ್ತೆ. ಓಕೆ. ಕಿಡ್ನಿನಲ್ಲಿ ಬೇರೆ ಬೇರೆ ಫಂಕ್ಷನ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಯೂಸ್ ಅದರ್ ಕಲರ್ಸ್, ಬಟ್ ಜಸ್ಟ್ ಕಿಡ್ನಿನ ನ್ಯಾಚುರಲ್ ಆಗಿ ಸ್ಟ್ರೆಂಥನ್ ಮಾಡ್ಬೇಕಂದ್ರೆ ಬ್ಲ್ಯಾಕ್ ಕಲರ್. ಓಕೆ. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸುಶೀಲಾ, ಎನಿ ಕ್ವಶನ್? ಹಲೋ ಸರ್. ನಮಸ್ಕಾರ. ಸರ್ ನನ್ನ ಕ್ವಶನ್ ಬಂದು, ಈಗ ತಾನೇ ನೀವು ಹೇಳಿದ್ರಿ ಇಫ್ ಇಟ್ ಈಸ್ ದೇರ್ ಇಸ್ ನೋ ಎಬಿಲಿಟಿ ಟು ಥಿಂಕ್, ಆಮೇಲೆ ಇಂಟೆಲಿಜೆನ್ಸ್, ಮೆಂಟಲ್ ಆಕ್ಟಿವಿಟಿ ಜಾಸ್ತಿ ಮಾಡೋದಕ್ಕೆ ಸ್ಕೈ ಬ್ಲೂ ಅಂತ. ಇದನ್ನ ಡಲ್ ಆಗಿರ್ತಾರಲ್ಲ ಮಕ್ಕಳು, ಅಥವಾ ಸ್ವಲ್ಪ ಮೆಂಟಲಿ ವೀಕ್ ಇರ್ತಾರಲ್ಲ, ಅವ್ರ ಮೇಲೆ ಪ್ರಯೋಗ ಮಾಡಿದ್ರೆ ಅದು ವರ್ಕ್ ಆಗುತ್ತಾ? ಅದ್ಭುತವಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಂದು ಕ್ವಶನ್, ಮೊನ್ನೆ ಕ್ಲಾಸಲ್ಲಿ ಹೇಳಿದ್ರಿ ಇವಾಗ ಫಿಯರ್ ಅಂಡ್ ಆನ್ಸೈಟಿ ಅದು ಡ್ಯೂ ಟು ಮೆಡಿಸನ್ಸ್ ಸೈಡ್ ಎಫೆಕ್ಟ್ಸ್ ಇದ್ರೆ, ಅದನ್ನು ಈ ಮೆಡಿಸನ್ ಸೈಡ್ ಎಫೆಕ್ಟ್ಸ್ ಇಂದ ಆಗಿರೋದ್ರಿಂದ ಆಗಿದ್ರೆ ಆ ಫಿಯರ್ ಅಂಡ್ ಆನ್ಸೈಟಿನ ತೆಗಿಬೋದಾ? ತೆಗಿಬಹುದು. ತುಂಬಾ ಕ್ರಾನಿಕ್ ಡ್ಯಾಮೇಜ್ ಆಗಿಲ್ಲ ಅಂದ್ರೆ ವಿ ಕ್ಯಾನ್ ಡೂ. ಓಕೆ. ಈಗ ಸೀಸರ್ಸ್ ಬಂದು ಅದಕ್ಕೆ ಮೆಡಿಸನ್ಸ್ ತಗೊಳ್ತಾ ಇರ್ತಾರೆ. ಸೊ ಸೀಸರ್ಸ್ ಮೆಡಿಸನ್ ಇಂದ ತುಂಬಾ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಇಲ್ಲಿ ಎಲ್ಲಾ ಮೆಡಿಸಿನ್ ಇಂದ ಬರುತ್ತೆ, ಅದು ತುಂಬಾ ಕ್ರಾನಿಕ್ ಆಗಿ ಡ್ಯಾಮೇಜ್ ಮಾಡಿಲ್ಲ ಅಂದ್ರೆ ವಿ ಕ್ಯಾನ್ ಡೂ. ಓಕೆ. ತುಂಬಾ ಕ್ರಾನಿಕ್ ಡ್ಯಾಮೇಜ್ ಮಾಡ್ಬಿಟ್ಟಿದೆ ನಿಮ್ ಸ್ಟೆರಾಯ್ಡ್ ಆಂಟಿಬಯೋಟಿಕ್ ಅಂದ್ರೆ ನಮ್ಮ ಕೈಯಲ್ಲಿ ಆಗಲ್ಲ. ಓಕೆ. ಆಮೇಲೆ ಐ ಕರೆಕ್ಷನ್ಸ್ ಅಲ್ಲಿ ಕ್ಯಾಟರಾಕ್ಟ್ ಇಂದ ಇವಾಗ ರೀಡಿಂಗ್ ಗ್ಲಾಸ್ ಎಲ್ಲ ಉಪಯೋಗಿಸ್ತಾ ಇರ್ತಾರಲ್ಲ, ಅದಕ್ಕೆ ರೆಮಿಡಿ ಇದೆಯಾ? ಕೆಟರಾಕ್ ಆಗಿದೆ ಅಂದ್ರೆ ಎಕ್ಸ್ಟ್ರಾ ಪೊರೆ ಬಂದಿದೆ ಅಲ್ವಾ? ಹೌದು. ಎಕ್ಸ್ಟ್ರಾ ಕವರಿಂಗ್ ಅಂದ್ರೆ ಆಕಾಶ ತತ್ವ ಜಾಸ್ತಿ ಇರುತ್ತೆ. ಓಕೆ. ಸೊ ನೀವು ಐ ರಿಫ್ಲೆಕ್ಸ್ ಜಾಗಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಓಕೆ. ಸೊ ಅದು ಕ್ಯಾಟರಾಕ್ಟ್ ನ ಕಡಿಮೆ ಮಾಡುತ್ತೆ. ಇಲ್ಲಿ ಆಕಾಶ ತತ್ವನ ಕಡಿಮೆ ಮಾಡಿ ಮೊದಲನೇ ಜಾಯಿಂಟಿಗೆ. ಓಕೆ. ಇಲ್ಲಿ ಡಾರ್ಕ್ ಬ್ಲೂ ಹಾಕಿದಾಗ ಇಲ್ಲಿ ಕಣ್ಣು ಇಲ್ಲೆಲ್ಲ ಎಕ್ಸ್ಟ್ರಾ ಗ್ರೋತ್ ಇದ್ರೆ, ಪೊರೆ ಬಂದಿದ್ರೆ ಕಮ್ಮಿ ಆಗುತ್ತೆ. ಓಕೆ. ಥ್ಯಾಂಕ್ ಯು. ಸೊ ಇವನ ಮಕ್ಕಳು ಇರ್ತಾರಲ್ವಾ, ಬುದ್ಧಿಮಾಂದ್ಯ ಮಕ್ಕಳು, ಅವ್ರಿಗೆ ವಾಯು ಜಾಸ್ತಿ ಇರುತ್ತೆ, ಅರ್ಚೋದು ಜೋರಾಗಿ ಮಾಡೋದು ಮಾಡ್ತಾರೆ, ಮತ್ತೆ ಬುದ್ಧಿ ಕಮ್ಮಿ ಇರುತ್ತೆ.
ಯಾವಾಗ ಸ್ಕೈ ಬ್ಲೂ ಹಾಕ್ತೀರಾ ಅವ್ರಿಗೆ ಅಲ್ಲಿ ವಾಯು ಕಮ್ಮಿ ಆಗುತ್ತೆ, ಬುದ್ಧಿ ಜಾಸ್ತಿ ಆಗುತ್ತೆ. ಯು ಕ್ಯಾನ್ ಯೂಸ್ ದಮ್. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸುಮಾದೇವಿ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿಮ್ಮ. ಹಾ ಸರ್, ಗುಡ್ ಈವ್ನಿಂಗ್, ನಮಸ್ತೆ. ನಮಸ್ತೆ. ನನ್ನ ಕ್ವಶನ್, ನೆನ್ನೆ ಇವತ್ತು ಹೇಳಿದ್ರಲ್ವಾ ಕಣ್ಣಿಗೆ ಹ್ಮ್. ಸ್ಕೈ ಬ್ಲೂ ಹಾಕ್ಬೋದು ಅಂತ. ಹ್ಮ್. ಕಣ್ಣಿಗೆ ಸ್ಕೈ ಬ್ಲೂ ಹಾಕೋದ್ರ ಜೊತೆಗೆ ಬ್ಲಡ್ ಇಂಪ್ರೂವ್ಮೆಂಟ್ಗೂ ಸಹ ನಾವು ಅಟ್ ಎ ಟೈಮ್ ಆಗ್ಬೋದು, ಕಲರ್ ಹಾಕಬಹುದಾ? ಪ್ರಾಬ್ಲಮ್ ಇಲ್ಲ. ಆಗ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಮೊನ್ನೆ ನನಗೆ ಚಾಟ್ಸ್ ಅಲ್ಲಿ ಕೇಳಿದ್ರು, ಕೆಲವರಿಗೆ ಈ ಭಯ, ಹೆದರಿಕೆ, ಆತಂಕ ಅವೆಲ್ಲ ಯಾವಾಗ್ಲೂ ಫ್ರೀಕ್ವೆಂಟ್ ಆಗಿ ಆಗ್ತಾನೆ ಇರುತ್ತೆ. ಹ್ಮ್. ಅಂತವ್ರಿಗೆ ನಮ್ಗೆ ಕಿಡ್ನಿಯಲ್ಲಿ ಬಿಸಿ ಕಮ್ಮಿ ಇದ್ದು ಕೋಲ್ಡ್ ಆಗಿದೆ ಅಂತ ಅನ್ಕೊಳೋದಾ? ಹೌದು. ಅದಕ್ಕೆ ನಾನು ಇದು ಬ್ಲ್ಯಾಕ್ ಹೇಳಿದೆ ಹಚ್ಕೊಳ್ಳಿ ಅಂತ, ಕಿಡ್ನಿ ರಿಪ್ಲೇಸ್ಗೆ. ಹಾ. ಅದೇ ಸಾಕಾಗತ್ತಲ್ವಾ ಸರ್? ಅದಕ್ಕೆ ಹಾಕಿ ಮತ್ತೆ ಆರ್ಟಿಗೆ ಬೇಕಾದ್ರೆ ಆರ್ಟೇನೆ ಎಲ್ಲ ಎಮೋಷನ್ ಕ್ರಿಯೇಟ್ ಮಾಡೋದಲ್ಲ. ಆರ್ಟಲ್ಲಿ ಅಗ್ನಿ ಜಾಸ್ತಿ ಮಾಡಿ ಹಿಂಗೆ ಓಕೆ, ಈ ತರ, ಹಾ ಓಕೆ, ಸೊ ದಟ್ ಇದನ್ನು ಭಯ ಕಮ್ಮಿ ಮಾಡುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಐ ಹೋಪ್, ಹಾ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಅಗ್ನಿ ತತ್ವ ಅರ್ಥ ಮಾಡ್ಕೊಂಡಿದ್ರೆ ಅನ್ಕೊಂಡಿದ್ದೀನಿ. ಸೊ ನಿನ್ನೆದು ಇವತ್ತಿಂದು 2 ವಿಡಿಯೋನ ಆದಷ್ಟು ನೈಟು ಇಲ್ಲ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀವಿ. ಜಸ್ಟ್ ಗೋ ಥ್ರೂ ದಟ್. ಸೊ ಅಗ್ನಿ ತತ್ವ ಬ್ಯಾಲೆನ್ಸ್ ಮಾಡೋದ್ರಿಂದ ಸುಮಾರು ಮ್ಯಾಜಿಕಲ್ ಟ್ರೀಟ್ಮೆಂಟ್ ಕೊಡ್ಬೋದು, ಒಳ್ಳೆ ರಿಸಲ್ಟ್ ಕೊಡ್ಬೋದು. ನಾಳಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ನಾಳೆ ಕ್ಲಾಸ್ ಬಗ್ಗೆ ನಾನು ಬೆಳಿಗ್ಗೆ ಅಪ್ಡೇಟ್ ಮಾಡ್ತೀನಿ. ಗುಡ್ ನೈಟ್, ಥ್ಯಾಂಕ್ ಯು.